ಹಲೋ ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಕಾಲ ಪರಿಮಿತಿ ಅಧಿನಿಯಮ 1963 ಅಂದರೆ ಲಿಮಿಟೇಷನ್ ಆ್ಯಕ್ಟ್ ಆಫ್ 1963 ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಸೆಷನಲ್ಲಿ ಒಂದು ಅಬೌಟ್ 25ರಿಂದ 30 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಲಿಮಿಟೇಷನ್ ಆ್ಯಕ್ಟಿನ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ಗಳು ಬರ್ಬೋದು. ಅದರಲ್ಲಿ ಲಿಮಿಟೇಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಲಿಮಿಟೇಷನ್ ಪೀರಿಯಡ್, ಅಂದರೆ ಯಾವ ಶೆಡ್ಯೂಲಲ್ಲಿ ಆರ್ಟಿಕಲ್ ವೈಸ್ ಹೇಳಿದ್ದಾರೆ, ಸೂಟ್ಸ್, ಅಪ್ಲಿಕೇಶನ್ಸ್, ಅಪೀಲ್ಸ್ ಬಗ್ಗೆ ಹೇಳಿರುವಂಥ ಕೆಲವೊಂದು ಲಿಮಿಟೇಷನ್ ಪೀರಿಯಡ್ ಬಗ್ಗೆ ಡಿಸ್ಕಷನ್ ಇರ್ಬೋದು, ಅಥವಾ ಕೆಲವೊಂದು ಎಕ್ಸ್ಕ್ಲೂಷನ್ ಆಫ್ ದಿ ಪೀರಿಯಡ್ ಇರ್ಬೋದು, ಅಥವಾ ಕೆಲವೊಂದು ಕಂಡನೇಷನ್ ಆಫ್ ದಿ ಡಿಲೇ, ಅಥವಾ ಕೆಲವೊಂದು ಲೀಗಲ್ ಡಿಸೆಬಿಲಿಟಿ, ಹೀಗೆ ಹಲವಾರು ರೀತಿಯ ಪ್ರಿನ್ಸಿಪಲ್ಸ್ ಲಿಮಿಟೇಷನ್ ಆ್ಯಕ್ಟಲ್ಲಿ ಇರುವಂಥದ್ದು. ಲಿಮಿಟೇಷನ್ ಆ್ಯಕ್ಟ್ ಒಂದು ಪುಟ್ಟದಾದ ಒಂದು ಆ್ಯಕ್ಟ್, ಆದರೆ ಅಷ್ಟೇ ಪ್ರಾಮುಖ್ಯತೆ ಹೊಂದಿದೆ. ಯಾಕೆಂದರೆ ಅದೊಂದು ತುಂಬ ಸ್ಟ್ರಿಕ್ಟ್ ಲಾ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದು ಪೀರಿಯಡ್ ಆಫ್ ಲಿಮಿಟೇಷನ್ ಹೇಳುವಂಥದ್ದು ಎಕ್ಸ್ಪೈರ್ ಆಗಿದ್ರೆ ಮತ್ತು ಸೂಟ್ ಫೈಲ್ ಮಾಡಲಿಕ್ಕಿಲ್ಲ, ಅಥವಾ ಅಪ್ಲಿಕೇಶನ್ಸ್ನ ಎಂಟರ್ಟೈನ್ ಮಾಡಲಿಕ್ಕಿಲ್ಲ, ಅಥವಾ ಅಪೀಲ್ ಎಂಟರ್ಟೈನ್ ಮಾಡಲಿಕ್ಕಿಲ್ಲ. ಇದೆಲ್ಲವೂ ಕೂಡ ಒಂದು ಹಲವಾರು ಪ್ರಿನ್ಸಿಪಲ್ಸ್ಗಳಲ್ಲಿ ನಾವು ಈ ಲಿಮಿಟೇಷನ್ ಆ್ಯಕ್ಟಲ್ಲಿ ಕಾಣ್ತೇವೆ. ಒಟ್ಟಾರೆಯಾಗಿ ಹೇಳೋದಾದರೆ ಲಿಮಿಟೇಷನ್ ಆ್ಯಕ್ಟ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಹೇಗೆ ಒಂದು ಬಹಳ ಇಂಪಾರ್ಟೆಂಟ್ ಆ್ಯಕ್ಟ್, ಅದೇ ರೀತಿಯಲ್ಲಿ ಅದರ ಒಟ್ಟೊಟ್ಟಿಗೆ ಓದುವಂಥ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಲಿಮಿಟೇಷನ್ ಆ್ಯಕ್ಟ್ ಎಲ್ಲ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಪ್ರಾಕ್ಟಿಕಲ್ ವೈಸ್. ಸೊ ಆ ನಿಟ್ಟಿನಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ ಕೂಡ ಒಂದು 2-3 ಕ್ವಶನ್ಗಳನ್ನು ಈ ಲಿಮಿಟೇಷನ್ ಆ್ಯಕ್ಟಿಂದ ಬರ್ಬೋದು. ಮೊದಲಾದರೆ ಸಿವಿಲ್ ಜಡ್ಜ್ ಕರ್ನಾಟಕಕ್ಕೆ ಈ ಒಂದು ಆ್ಯಕ್ಟ್ ಇತ್ತು. ಈಗ ಅದನ್ನು ಲಾಸ್ಟ್ ಇಯರ್ ಇರಲಿಲ್ಲ, ಮುಂದಿನ ವರ್ಷ ನೋಡಬೇಕು ನೋಟಿಫಿಕೇಷನಲ್ಲಿ ಹೊಸ ಆ್ಯಕ್ಟ್ಗಳನ್ನು ಆ್ಯಡ್ ಮಾಡ್ತಾರಾ ಇಲ್ವಾ ಹೇಳುವಂಥದ್ದನ್ನು. ಸೊ ಫಸ್ಟಿಗೆ ನೋಡ್ತಾ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆನ್ ಲಿಮಿಟೇಷನ್ ಆ್ಯಕ್ಟ್ ಆಫ್ 1963. ಇದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟದ್ದು. ಕೆಲವೊಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳಿರ್ಬೋದು, ಕೆಲವೊಂದು ಮುಂದೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಕ್ವಶನ್ಸ್ಗಳಿರ್ಬೋದು. ಈ ಎಲ್ಲದನ್ನು ಕೂಡ ನಾವು ಇದರಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಹಾಗೆ ನಾವು ಇನ್ನೂ ನೋಡಲಿಕ್ಕೆ ಹೋಗೋದಾದರೆ ಅನ್ಅಕಾಡೆಮಿ ಜುಡಿಷರಿ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹೊಸದಾದ ಬಹಳ ಒಂದು ಅಪ್ಡೇಟ್ ಇದೆ. ಇಂಪಾರ್ಟೆಂಟ್ ಅಂದರೆ ಎಲ್ರಿಗೂ ಬೇಕಾಗಿರುವಂಥದ್ದು. ಯಾಕೆಂದರೆ ಎಲ್ಲರೂ ಸ್ಟಡಿ ಮೆಟೀರಿಯಲ್ ಬೇಕಂತ ಭಾಳಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತೀರಿ. ಆ ಸ್ಟಡಿ ಮೆಟೀರಿಯಲ್ ಸಂಬಂಧಪಟ್ಟ ಹಾಗೆ ಅನ್ಅಕಾಡೆಮಿ ಹೊಸ ವಿಷಯನ ತಂದಿದೆ. ಅಂದರೆ ಯಾರ್ಯಾರು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಾರೆ, ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಥವಾ ಐಕಾನಿಕ್ ಸಬ್ಸ್ಕ್ರಿಪ್ಷನ್, ಅವರೆಲ್ಲರಿಗೂ ಕೂಡ ಆ ಒಂದು ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ಪ್ಯಾಕೇಜ್ ನಿಮಗೆ ಡಿಜಿಟಲಿ ಅವೈಲೇಬಲ್ ಸಿಗುತ್ತೆ. ಬಹಳ ಸದ್ಯದಲ್ಲೇ ಸಿಗುತ್ತೆ. ಸುಮಾರು ಜನವರಿ ಎಂಡಿಗೆ ಹಾಗೆ ಫೆಬ್ರವರಿ ಪ್ರಾರಂಭದಲ್ಲಿ ಸಿಗ್ಬೋದು. ಆ ಒಂದು ಸ್ಟಡಿ ಮೆಟೀರಿಯಲ್ ಇನ್ಫಾರ್ಮೇಷನ್ ಬಗ್ಗೆ ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ನಿಮಗೆ ಗೊತ್ತಿರ್ಬೋದು ಅನ್ಅಕಾಡೆಮಿ ಪ್ರೈಸಸ್ಗಳು ಎಷ್ಟು ಅಂತ ಗೊತ್ತಿರ್ಬೋದು. ಸೊ ನನ್ನ ರೆಫರಲ್ ಕೋಡ್ ಹಾಕಿದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಆದರೆ ಈ ಒಂದು ವಾರದಲ್ಲಿ, ಅಂದರೆ ಗಣರಾಜ್ಯೋತ್ಸವ ದಿನ ಬರುವಂಥ ಏನು ವಾರ ಇದೆ, ರಿಪಬ್ಲಿಕ್ ಡೇ, ಈ ರಿಪಬ್ಲಿಕ್ ಡೇ ಒಂದು ಅವಸರವಾಗಿ ಏನು ಮಾಡ್ತಿದ್ದಾರೆ ಅಂದರೆ 20% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಸೊ ಅದು ಬಹಳ ವಿಶೇಷವಾದ ಮಾಹಿತಿ ಅಂತ ಹೇಳ್ಬೋದು. ಹಾಗೆ ಇನ್ನೂ ಒಂದು ಮಾಹಿತಿ ಅಂದರೆ ಫೆಬ್ರವರಿಯಿಂದ ಪ್ರೈಸ್ 20% ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಈಗ ಇರೋ ಪ್ರೈಸ್ಗಿಂತ 20% ಕಮ್ಮಿ ಇದ್ದರೆ ಆಮೇಲೆ ಇರೋ ಪ್ರೈಸ್ಗಿಂತ 20% ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದ್ರದ್ದೆಲ್ಲದ ಮಾಹಿತಿ ಆಮೇಲೆ ನೋಡೋಣ. ಈಗ ಫಸ್ಟ್ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ. ಆಮೇಲೆ ಡೀಟೇಲ್ ಆಗಿ ಅದ್ರ ಬಗ್ಗೆ ವಿತ್ ಸ್ಲೈಡ್ಸ್, ವಿತ್ ಪ್ರೈಸ್ ಚಾರ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಕೆಲವರಿಗೆ ಬಹಳಷ್ಟು ಜನರಿಗೆ ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ಏನಂತಲೇ ಗೊತ್ತಿರೋದಿಲ್ಲ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸೊ ಇದು ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳುವಂಥ ಇದನ್ನು ನೋಡ್ತಾ ಹೋದರೆ, ದ ಫಸ್ಟ್ ಕ್ವಶನ್, ದ ಲಿಮಿಟೇಷನ್ ಆ್ಯಕ್ಟ್ was brought into force on A 1964, B 1963, C 1965 ಹಾಗೆ B 1967. ಸೊ ಈ ಲಿಮಿಟೇಷನ್ ಆ್ಯಕ್ಟ್ ಯಾವತ್ತಿಂದ ಜಾರಿಗೆ ಬಂತು ಅಂದರೆ ನಾವು ಯಾವಾಗ ಬಹಳ ಎಲ್ಲ ಆ್ಯಕ್ಟ್ಗಳಲ್ಲೂ ನಾವು ಕಾಣ್ತೇವೆ. ಆ ಹೆಸರಿನ ಪಕ್ಕ ಇಯರ್ ಇರತ್ತೆ. ಆ ಇಯರ್ ಅದೇ ಇಯರ್ ಜಾರಿಗೆ ಬಂತು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಂಪನೀಸ್ ಆ್ಯಕ್ಟ್ 2013 ಅಂತ ಇದೆ, ಆದರೆ ಅದರಲ್ಲಿರುವಂಥ ಎಷ್ಟೋ ಪ್ರಾವಿಷನ್ಸು ಬೇರೆ ಎಷ್ಟೆಷ್ಟು 2015, 16, 20 ಹಾಗೂ ಕೂಡ ಜಾರಿಗೆ ಬಂದಿವೆ. ಸೊ ಅದೇ ರೀತಿಯಲ್ಲಿ ಈ ಆ್ಯಕ್ಟ್ 1963 ಇರ್ಬೋದು. ಅದು ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕಿ ಎಲ್ಲ ಪಾಸ್ ಆಗಿ ಕಾನೂನನ್ನು ಮಾಡಿರುವಂಥದ್ದು 1963 ಇರ್ಬೋದು. ಆದರೆ ಜಾರಿಗೆ ಬರುವಂತಹ ದಿನ ಬೇರೆ ಇರುತ್ತೆ. ಅದು ಯಾವಾಗ ನೋಟಿಫೈ ಮಾಡ್ತಾರೆ, ಆಫಿಷಿಯಲ್ ಗೆಜೆಟಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ, ಆ ದಿನ ಅದು ಜಾರಿಗೆ ಬಂದಾಗೆ ಅಂತ ಲೆಕ್ಕ. ಸೊ ಈ ಕಾಲ ಪರಿಮಿತಿ ಅಧಿನಿಯಮ, ಕಾಲ ಪರಿಮಿತಿ
ಪೀರಿಯಡ್ಗೆ ಒಂದು ಟೈಮಿಗೆ ಒಂದು ಲಿಮಿಟೇಷನ್ ಹಾಕುವಂಥದ್ದು, ಇಂತಿಷ್ಟೇ ಟೈಮಲ್ಲಿ ನೀವು ಸೂಟ್ ಫೈಲ್ ಮಾಡಬೇಕು ಅಂತ ಹೇಳುವಂಥ ಆ ಒಂದು ಆ್ಯಕ್ಟ್ ಏನಿದೆ ಅದು ಜಾರಿಗೆ ಬಂದದ್ದು 1964ರಲ್ಲಿ. ಯಾವ ದಿನ ಅಂದರೆ 1 January 1964 ಇವಾಗ ಅದು ಜಾರಿಗೆ ಬಂತು. ಓಕೆ, ನೆಕ್ಸ್ಟ್ ನಾವು ನೋಡಲಿಕ್ಕೆ ಹೋದರೆ ಸೆಕೆಂಡ್ ಒನ್ ಕ್ವಶನ್. An application for bringing on records the legal representatives of a party has to be filed within A 30 days of the death, B 75 days of the death, C 15 days of the death and D 19 days of the death. ಇಲ್ಲಿ ಏನಾಗುತ್ತೆ, ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಂತ ಯಾರಿರ್ತಾರೆ, ಓಕೆ, ಈ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಂತ ಯಾರಿರ್ತಾರೆ, ಇವರ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ for bringing on records the legal representatives of a party has to be filed within A 30 days, B 75 days, C 15 days and D 90 days ಅಂತ ನಾವು ಕಾಣ್ತೇವೆ. ಇಲ್ಲಿ ಒಬ್ಬ ಪಾರ್ಟಿ ಇರ್ತಾನೆ, ಆ ಪಾರ್ಟಿ ಡೆತ್ ಆಗತ್ತೆ, ಅವನ ಲೀಗಲ್ ರೆಪ್ರೆಸೆಂಟೇಟಿವ್ಸು ಸೂಟಲ್ಲಿ ಅವರ ಹೆಸರು ತರಬೇಕು, XY ಅಂತೇಳಿ ತರಬೇಕು. ಸೊ ಎಷ್ಟು ದಿನದಲ್ಲಿ ಇವರ ಹೆಸರನ್ನ ತರಬೇಕು ಅಂತ ನಾವು ಇದಕ್ಕೆ ಶೆಡ್ಯೂಲ್ ನೋಡಬೇಕು. ಲಿಮಿಟೇಷನ್ ಆ್ಯಕ್ಟ್ನ ಶೆಡ್ಯೂಲ್ ನೋಡಿದರೆ ಅದರಲ್ಲಿ ಆರ್ಟಿಕಲ್ 120 ಅಂತ ಇದೆ. ಸೊ ಆರ್ಟಿಕಲ್ 120 ಅಲ್ಲಿ ನಾವು ಆ 3 ಕಾಲಮ್ ನಾವು ನೋಡ್ತೇವೆ. ಅಲ್ಲಿ ಆರ್ಟಿಕಲ್ 120 ಬಂದಾಗ ನೋಡಿ, ಅದ್ರಲ್ಲಿ ಹೇಳ್ತಾರೆ, ಅಂಡರ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ to have the legal representatives of a deceased plaintiff or appellant or of a deceased defendant or respondent, they should be made a party ಯಾವಾಗ, from the date of death of the plaintiff, appellant, defendant or as the case may be. ಸೊ ಯಾವಾಗ ತೀರ್ಕೊಂಡಿರ್ತಾರೆ ಆ ದಿನದಿಂದ 90 ದಿನದ ಅವಧಿಯಲ್ಲಿ ಈ ವ್ಯಕ್ತಿಗಳನ್ನು ಪಾರ್ಟಿಗಳನ್ನಾಗಿ ಮಾಡಬೇಕು ಅಂತ ಅರ್ಥ. ಅಂದರೆ ಇಲ್ಲಿ ಆನ್ಸರ್ ಯಾವುದು, D 90 days ಇಸ್ ದಿ ಕರೆಕ್ಟ್ ಆನ್ಸರ್. ಅಂದರೆ ಟು ಬ್ರಿಂಗ್ LRs ಆನ್ ರೆಕಾರ್ಡ್ ಅಂತ ಹೇಳ್ತಾರೆ, ಅವರನ್ನು ಅಷ್ಟು ದಿನದಲ್ಲಿ ಅವರನ್ನು ತರಬೇಕಂತ. ನೆಕ್ಸ್ಟ್ ಒನ್ನು ಥರ್ಡ್ ಕ್ವಶನ್. ಇನ್ ಕಂಪ್ಯೂಟಿಂಗ್ ದ ಪೀರಿಯಡ್ ಆಫ್ ಲಿಮಿಟೇಷನ್, in computing the period of limitation for any suit, once the time has begun to run, A, no subsequent disability or inability to institute a suit stops it. B, the number of public holidays and court holidays have to be excluded. C, a suit has to be filed to stop the time from running. D, a writ petition has to be filed to stop the said time from running. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ವೇಳೆ ಈಗ ಲಿಮಿಟೇಷನ್ ಆ್ಯಕ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಪೀರಿಯಡ್ 3 ವರ್ಷದ ಟೈಮಲ್ಲಿ ಲಿಮಿಟೇಷನ್ ಪೀರಿಯಡ್ ಈ ಯಾವುದೋ ಒಂದು ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗೋ ಸಂದರ್ಭದಲ್ಲಿ ಯಾವುದಾದ್ರು ಲೀಗಲ್ ಡಿಸೆಬಿಲಿಟಿ ಅಂತ ಇದ್ದಾಗ ಆವಾಗ ಸ್ವಲ್ಪ ಅದು ಪೋಸ್ಟ್ಪೋನ್ ಆಗುತ್ತೆ. ಲೀಗಲ್ ಡಿಸೆಬಿಲಿಟಿ ಮುಗಿಯೋ ತನಕ ಲಿಮಿಟೇಷನ್ ಪೀರಿಯಡ್ ಕೌಂಟ್ ಆಗೋದಿಲ್ಲ. ಸೊ ಇದು ಇನಿಷಿಯಲ್ ಡಿಸೆಬಿಲಿಟಿ ಬಗ್ಗೆ ಹೇಳುವಂಥದ್ದು. ಆದರೆ ಇನ್ನು ಕೆಲವೊಂದು ಏನಿರುತ್ತೆ, ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಆದರೆ ಅದು ರನ್ ಆಗುವಾಗ ಮಧ್ಯದಲ್ಲಿ ಯಾರಿಗಾದರೂ ಏನಾದರೂ ಡಿಸೆಬಿಲಿಟಿ ಬಂತು, ಅಂಥ ಸಂದರ್ಭದಲ್ಲಿ ಈ ಟೈಮನ್ನು ಎಕ್ಸ್ಕ್ಲೂಡ್ ಮಾಡಿ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಇದು ಸೆಕ್ಷನ್ 9 ಹೇಳ್ತಾರೆ, ಕಂಟಿನ್ಯೂಸ್ ರನ್ನಿಂಗ್ ಆಫ್ ಟೈಮ್ ಅಂತ. ಸೊ ಒನ್ಸ್ ದ ಟೈಮ್ ಹ್ಯಾಸ್ ಬಿಗನ್ ಟು ರನ್, ನೋ ಸಬ್ಸಿಕ್ವೆಂಟ್ ಡಿಸೆಬಿಲಿಟಿ ಆರ್ ಇನಬಿಲಿಟಿ ಟು ಇನ್ಸ್ಟಿಟ್ಯೂಟ್ ಅ ಸೂಟ್ ಸ್ಟಾಪ್ಸ್ ಇಟ್. ಇದು ಬಹಳ ಇಂಪಾರ್ಟೆಂಟ್ ಸೆಕ್ಷನ್ 9 ಬರ್ತವೆ. ಸೊ ಸೆಕ್ಷನ್ 9 ನಾನು ಒಂದು ಸಲ ಓದ್ತೇನೆ ನೋಡಿ, ಆವಾಗ ಸೇಮ್ ಅದೇ ಸೆಕ್ಷನ್, ವೇರ್ ಒನ್ಸ್ ಟೈಮ್ ಹ್ಯಾಸ್ ಬಿಗನ್ ಟು ರನ್, ನೋ ಸಬ್ಸಿಕ್ವೆಂಟ್ ಡಿಸೆಬಿಲಿಟಿ ಆರ್ ಇನಬಿಲಿಟಿ ಟು ಇನ್ಸ್ಟಿಟ್ಯೂಟ್ ಅ ಸೂಟ್ ಆರ್ ಮೇಕ್ ಎನ್ ಅಪ್ಲಿಕೇಶನ್ ಸ್ಟಾಪ್ಸ್ ಇಟ್, ಹಾಗೆ ಹೇಳುವಂಥದ್ದು. ನೆಕ್ಸ್ಟ್ ಫೋರ್ತ್ ಕ್ವಶನ್. ಫಾರ್ ದಿ ಪರ್ಪಸ್ ಆಫ್ ಲಿಮಿಟೇಷನ್ ಆ್ಯಕ್ಟ್ ಆಫ್ 1963, a suit in the case of pauper is instituted. A, when the plaint is presented to the proper office. B, when application for leave to sue as a pauper is made. C, when the application seeking leave to sue as pauper is granted. And D, none of the above. ಇದು ಯಾವ ಕ್ವಶನ್ ಬರುತ್ತೆ ಅಂದರೆ, ಸೆಕ್ಷನ್ 3 ಬಾರ್ ಆಫ್ ಲಿಮಿಟೇಷನ್ ಅಂತ, ಆಯಾ ಲಿಮಿಟೇಷನ್ ಆ್ಯಕ್ಟಲ್ಲಿ ಕೊಟ್ಟಿರುವಂಥ ಇಂತಿಷ್ಟು ಇದರಲ್ಲಿ ಲಿಮಿಟೇಷನ್ ಮಾಡಲೇಬೇಕು ಹೇಳುವಂಥದ್ದು ನಾವು ಕಾಣ್ತೇವೆ.
ಸೊ ಹಾಗೆ ಇರುವಾಗ ಇನ್ ದ ಪ್ಲೇಂಟ್ ಇಸ್ ಪ್ರೆಸೆಂಟ್, ಬೇರೆ ನಾರ್ಮಲ್ ಸಂದರ್ಭದಲ್ಲಿ ಪ್ಲೇಂಟ್ ಯಾವಾಗ ಪ್ರೆಸೆಂಟ್ ಆಗ್ತದೆ, ಸೆಕ್ಷನ್ 3 ಬರುವಂಥದ್ದು ಇದು. ಪ್ಲೇಂಟ್ ಹಾಗೆ ಪಾಪರ್ ಸೂಟಲ್ಲೆಲ್ಲ ಯಾವಾಗಲಿಂದ ಸೂಟ್ ಇನ್ಸ್ಟಿಟ್ಯೂಟ್ ಆಗಿದೆ ಅಂತ ಹೇಳುವಂಥದ್ದು. ಸೊ ನಾರ್ಮಲ್ ಸರ್ಕಮ್ಸ್ಟೆನ್ಸಲ್ಲಿ ಸೂಟ್ ಯಾವಾಗ ಇನ್ಸ್ಟಿಟ್ಯೂಟ್ ಆಗಿದೆ, ಯಾವಾಗ ಪ್ಲೇಂಟ್ ಇಸ್ ಪ್ರೆಸೆಂಟೆಡ್ ಟು ದಿ ಪ್ರಾಪರ್ ಆಫೀಸರ್. ಆದರೆ ವೆನ್ ದಿ ಕೇಸ್ ಆಫ್ ಅ ಪಾಪರ್ ಸೂಟಲ್ಲಿ ಏನಾಗುತ್ತೆ, ಇನಿಷಿಯಲಿ ಪ್ಲೇಂಟ್ ಫೈಲ್ ಮಾಡೋಕ್ಕಿಂತ ಮುಂಚೆ ಅವರು ಫಸ್ಟು ನಾನು ಪಾಪರ್ ಆಗಿ ಸೂ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅಲ್ಲಿಂದ ಸೂಟ್ ಕಮೆನ್ಸ್ ಆಗಿದೆ ಅಂತ ಅರ್ಥ. ಓಕೆ, ಸೊ ವೆನ್ ಅಪ್ಲಿಕೇಶನ್ ಫಾರ್ ಲೀವ್ ಟು ಸೂ ಆಸ್ ಅ ಪಾಪರ್ ಇಸ್ ಮೇಡ್, ಅದು ಪ್ಲೇಂಟ್ ಸಂದರ್ಭದಲ್ಲ, ಅದಕ್ಕಿಂತ ಪೂರ್ವದಲ್ಲೇ ಒಂದು ಏನು ಲೀವ್ ಅಪ್ಲಿಕೇಶನ್ ಹಾಕಿರ್ತಾರೆ, ಆ ಸಂದರ್ಭದಿಂದ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಯಿತು ಅಂತ ನಾವು ತಿಳ್ಕೊಳ್ಬೇಕು. ಎಸ್, ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಇದಕ್ಕೆ ರೆಲೆವೆಂಟ್ ಸೆಕ್ಷನ್ ಸೆಕ್ಷನ್ 3 ಸಬ್ಸೆಕ್ಷನ್ 2, ಅದರಲ್ಲಿ ಮತ್ತೆ ಸಬ್ ಕ್ಲಾಸ್ 2 ಅಂತ ಇದೆ, ಅದು ಕ್ಲಾಸ್ 2 ಅಲ್ಲಿ ಬರುವಂಥದ್ದು. ನೆಕ್ಸ್ಟ್ ಒನ್, 5th ಕ್ವಶನ್. ಸೆಕ್ಷನ್ 3 and 14 of the Limitation Act are both independent and not mutually exclusive. B, mutually exclusive of each other. C, neither independent nor mutually exclusive. D, none of the above. E, only mutually exclusive. ಇಲ್ಲಿ ಯಾವುದು? ಸೆಕ್ಷನ್ 3 ಮತ್ತು ಸೆಕ್ಷನ್ 14 ಯಾವುದಕ್ಕೆ ಸಂಬಂಧಪಟ್ಟ ಸೆಕ್ಷನ್ಸ್ಗಳು ಅಂತ ನಾವು ನೋಡ್ಲಿಕ್ಕೆ ಹೋದರೆ, ಸೆಕ್ಷನ್ 3 ಬಾರ್ ಆಫ್ ಲಿಮಿಟೇಷನ್ ಬಗ್ಗೆ ಹೇಳುತ್ತೆ. ಸೆಕ್ಷನ್ 4 ಎಕ್ಸ್ಕ್ಲೂಷನ್ ಆಫ್ ಲಿಮಿಟೇಷನ್ ಆಫ್ ಪ್ರೊಸೀಡಿಂಗ್, ಕೆಲವೊಂದು ಎಕ್ಸ್ಕ್ಲೂಷನ್ ಪೀರಿಯಡ್ ಅಂತ ಹೇಳುತ್ತೆ. ಈಗ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಜುರಿಡಿಕ್ಷನ್ ಇಲ್ಲದೆ ಇರುವಂತಹ ಕೋರ್ಟಲ್ಲಿ ಹೋಗಿ ಸೂಟನ್ನು ಫೈಲ್ ಮಾಡಿಕೊಂಡು ಅದನ್ನು ಪ್ರೊಸೀಡಿಂಗ್ ಮುಂದುವರಿಸ್ತಾನೆ. ಆಮೇಲೆ ಗೊತ್ತಾಗುತ್ತೆ ತಾನು ರಾಂಗ್ ಫೋರಮಲ್ಲಿದ್ದಾನೆ ಅಂತ. ಸೊ ರಾಂಗ್ ಫೋರಮಲ್ಲಿದ್ದಾಗ ಬೇರೆ ಹೊಸದಾದ ಕೋರ್ಟಿಗೆ ಹೋಗಿ ಫೈಲ್ ಮಾಡೋ ತನಕ ಲಿಮಿಟೇಷನ್ ಪೀರಿಯಡ್ ಎಕ್ಸ್ಪೈರ್ ಆಗಿಬಿಟ್ಟಿದ್ರೆ ಏನಾಗುತ್ತೆ, ಅವನಿಗೆ ಇಂಜಸ್ಟಿಸ್ ಆದಾಗುತ್ತೆ. ಸೊ ಅದಕ್ಕೋಸ್ಕರ ಅವನು ಒಳ್ಳೆ ಅಂದರೆ ಗುಡ್ ಫೇತಲ್ಲೇ ತಿಳ್ಕೊಂಡು, ಬೇರೆ ಯಾವ ಮೋಸದ ಭಾವನೆ ಅಲ್ಲದೆ ಒಂದು ಒಳ್ಳೆ ಉದ್ದೇಶದಿಂದ ಯಾವುದೋ ಒಂದು ಸೂಟ್ ಫೈಲ್ ಮಾಡಲಿಕ್ಕೆ ಹೋಗಿದೆ, ಆದರೆ ಅದು ತಪ್ಪು ಕೋರ್ಟಲ್ಲಿ ಆಗಿರುವಂಥ, ಅಲ್ಲಿ ಕಳೆದಿರುವಂಥ ಏನು ಟೈಮ್ ಇದೆ ಅದನ್ನು ಎಕ್ಸ್ಕ್ಲೂಡ್ ಮಾಡ್ಬೋದು ಅಂತ ಹೇಳುವಂಥ ಒಂದು ಸೆಕ್ಷನ್. ಈ ಒಂದು ಸರ್ಟನ್ ಪೀರಿಯಡ್ಸ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಪೀರಿಯಡ್ ಆಫ್ ಲಿಮಿಟೇಷನ್ ಅಂತ ನಾವು ಕಾಣ್ತೇವೆ. ಆ ಒಂದು ಸೆಕ್ಷನ್ಗಳು ಸೆಕ್ಷನ್ 14. ಅದೇ ಸೆಕ್ಷನ್ 3 ಏನು ಹೇಳುತ್ತೆ, ಲಿಮಿಟೇಷನ್ ಪೀರಿಯಡ್ ಫಾಲೋ ಮಾಡಲೇಬೇಕು ಅಂತ ಹೇಳುವಂಥದ್ದು. ಏನು ನೋಡಿ, ಎವ್ರಿ ಸೂಟ್ ಇನ್ಸ್ಟಿಟ್ಯೂಟೆಡ್, ಅಪೀಲ್ ಪ್ರಿಫರ್ಡ್ ಅಂಡ್ ಅಪ್ಲಿಕೇಶನ್ ಮೇಡ್ ಆಫ್ಟರ್ ದಿ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಶಾಲ್ ಬಿ ಡಿಸ್ಮಿಸ್ಡ್ ಆಲ್ದೋ ಲಿಮಿಟೇಷನ್ ಹ್ಯಾಸ್ ನಾಟ್ ಬಿನ್ ಸೆಟ್ ಅಪ್ ಆಸ್ ಎ ಡಿಫೆನ್ಸ್. ಕಂಪಲ್ಸರಿ ಅದನ್ನು ಡಿಸ್ಕಸ್ ಮಾಡಬೇಕು, ಕೋರ್ಟ್ ಅದನ್ನು ಪರಿಗಣಿಸಲೇಬಾರ್ದು. ಡಿಫೆನ್ಸ್ ಇರಲಿ ಇಲ್ಲದೆ ಇರಲಿ ಆ ಲಿಮಿಟೇಷನ್ ಬಗ್ಗೆ, ಆದರೆ ಕೋರ್ಟ್ ಹ್ಯಾಸ್ ಟು ಕನ್ಸಿಡರ್ ದ್ಯಾಟ್ ಅಂತ ಹೇಳುವಂಥದ್ದು. ಸೊ ಬೋತ್ ಆಫ್ ದೀಸ್ ಸೆಕ್ಷನ್ 3 ಬೇರೆ ಹೇಳುತ್ತೆ, ಸೆಕ್ಷನ್ 14 ಬೇರೆ ಹೇಳುತ್ತೆ. ಸೊ ಬೋತ್ ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಆರ್ ನಾಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಎ ಸಪ್ರೇಟ್ ಅದು. ನೆಕ್ಸ್ಟ್ 6th one. What is the period of limitation for criminal cases in India? A, for bailable offences 5 years, for non-bailable offences 20 years. B, non-period of limitation. C, different states have different period of limitation. D, some states have limitation period, others do not have. ನೋಡಿ, ಲಿಮಿಟೇಷನ್ ಆ್ಯಕ್ಟ್ ಬರುವಂಥದ್ದು ಹೆಚ್ಚಾಗಿ ಸಿವಿಲ್ ಪ್ರೊಸೀಡಿಂಗ್ಸ್ಗೆ. ಅಲ್ಲಿ ಕೆಲವೊಂದು ಅಪೀಲಿಗೆ ಕೆಲವೊಂದು ಹೇಳ್ತಾರೆ ಬಿಟ್ಟರೆ, ಕ್ರಿಮಿನಲ್ ಕೇಸ್ ಫೈಲ್ ಮಾಡಲಿಕ್ಕೆ ಲಿಮಿಟೇಷನ್ ಆ್ಯಕ್ಟಲ್ಲಿ ಇಲ್ಲ. ಆದರೆ CRPCಲಿ ಕೆಲವೊಂದು ಪ್ರಾವಿಷನ್ಸ್ ಇದೆ. ಅದು ಬಿಟ್ಟು ಇಲ್ಲಿ ನಾವು ಲಿಮಿಟೇಷನ್ ಆ್ಯಕ್ಟಲ್ಲಿ ನೋಡ್ಲಿಕ್ಕೆ ಹೋದರೆ ಕ್ರಿಮಿನಲ್ ಕೇಸನ್ನು ಫೈಲ್ ಮಾಡಲಿಕ್ಕೆ ಆ್ಯಕ್ಚುಲಿ ದೇರ್ ಇಸ್ ನೋ ಪೀರಿಯಡ್ ಆಫ್ ಲಿಮಿಟೇಷನ್. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 7th question. What is the limitation period for suits for which limitation period has not been specified in the schedule of the Limitation Act? A, 1 year, B, 90 days, C, 2 years and D, 3 years. ಎಲ್ಲಿ ಈಗ ಲಿಮಿಟೇಷನ್ ಪೀರಿಯಡ್ ಅಲ್ಲಿ ಶೆಡ್ಯೂಲಲ್ಲಿ ಹಲವಾರು ಆರ್ಟಿಕಲನ್ನು ಕೊಟ್ಟಿದ್ದಾರೆ, ಸೂಟ್ಗಳ ಬಗ್ಗೆ, ಅಪ್ಲಿಕೇಶನ್ಸ್ಗಳ ಬಗ್ಗೆ, ಹಾಗೆ ಅಪೀಲ್ಸ್ಗಳ ಬಗ್ಗೆ. ಅದರಲ್ಲಿ ಎಕ್ಸಿಕ್ಯೂಷನಿಂದ ಹಿಡಿದು ಬೇರೆ ಬೇರೆ ವಿಷಯಗಳ ತನಕ ಬರುತ್ತೆ. ಸೊ ಹಾಗೆ ಇರುವಾಗ ಈ ಲಿಮಿಟೇಷನ್ ಪೀರಿಯಡಲ್ಲಿ ಶೆಡ್ಯೂಲಲ್ಲಿ ಕೆಲವೊಂದು ಸೂಟ್ಸ್ಗಳ ಬಗ್ಗೆ ಕೊಡಲಿಲ್ಲ. ಈಗ ಸೂಟ್ಸ್ ಫಾರ್ ಟಾರ್ಟ್, ಸೂಟ್ ಫಾರ್ ರಿಮೂವ್ ಪ್ರಾಪರ್ಟಿ ಎಲ್ಲ ಕೊಟ್ಟಿದ್ದಾರೆ. ಯಾವುದಾದ್ರೂ ಸೂಟ್ಗಳ ಬಗ್ಗೆ ಕೊಟ್ಟಿಲ್ಲ ಅಂತಾದರೆ ಅವುಗಳ ಲಿಮಿಟೇಷನ್ ಪೀರಿಯಡ್ ಎಷ್ಟು ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳುವಂಥ ಕ್ವಶನ್ ಇದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಯಾವ ಸೆಕ್ಷನ್ ಇದೆ ಅಂತಾದರೆ ಸೆಕ್ಷನ್ 113 ಅಂತ ನೋಡ್ತಾರೆ. ಓಕೆ, ಸೆಕ್ಷನ್ ಅಲ್ಲ, ಆರ್ಟಿಕಲ್ 113, ಸೆಕ್ಷನ್ ಅಲ್ಲ, ಆರ್ಟಿಕಲ್ 113 ಪ್ರಕಾರ ಯಾವುದೇ ಸ್ಪೆಸಿಫಿಕ್ ಆಗಿ ಸೂಟ್ ಅಂತ ಹೇಳಿಲ್ವಾ, ಆವಾಗ ಅದು 3 years ಅಂತ ಕನ್ಸಿಡರ್ ಆಗುತ್ತೆ.
ಸೊ ನಾವು ಆರ್ಟಿಕಲ್ 113 ನೋಡಿದ್ರೆ ಯಾವ ದಿನದಿಂದ ಇದು ಕಮೆನ್ಸ್ ಆಗುತ್ತೆ ಅಂದರೆ ವೆನ್ ರೈಟ್ ಟು ಸೂ ಅಕ್ರೂಸ್, ಯಾವಾಗ ಕೇಸ್ ಫೈಲ್ ಮಾಡ್ಬೋದು ಆ ದಿನದಿಂದ ರೈಟ್ ಟು ಸೂ ಅಂತ ಹೇಳುವಂಥ ಯಾವ ರೈಟ್ ಅಕ್ರೂ ಆಗುತ್ತೆ ಅಂಥ ದಿನದಿಂದ ಇದಾಗತ್ತೆ ಅಂತ ಹೇಳ್ಬೋದು. ನೋಡಿ, ಎನಿ ಸೂಟ್ ಫಾರ್ ವಿಚ್ no period of limitation is provided elsewhere in this schedule. So the period of limitation is 3 years when the right to sue accrues. Next one, 8th question. If a cause of action for the suit arises when the plaintiff is minor, he may institute the suit A within the period prescribed by the limitation for such suit after he attains majority, B within 1 year of his attaining majority, C within the time prescribed by limitation from the date of cause of action, and D none of the above. ಒಂದು ವೇಳೆ ಪ್ಲೇಂಟಿಫ್ ಮೈನರ್ ಇರುವ ಸಂದರ್ಭದಲ್ಲಿ ಆವಾಗ ಕಾಸ್ ಆಫ್ ಆಕ್ಷನ್ ಪ್ರಾರಂಭ ಆಯಿತು ಅಂದರೆ ಲೀಗಲ್ ಡಿಸೆಬಿಲಿಟಿ ಸ್ಟಾರ್ಟಿಂಗಿಂದನೇ ಇದೆ ಅಂತ ಅರ್ಥ ಅಲ್ವಾ. ಅವನು ಯಾವಾಗ ಸೂಟ್ ಫೈಲ್ ಮಾಡ್ಬೋದು? ಹಿ ಮೇ ಇನ್ಸ್ಟಿಟ್ಯೂಟ್ ಅ ಸೂಟ್ A within the period prescribed by limitation for such suit after he attains majority, B within 1 year of his attaining majority, C within the time prescribed by limitation from the date of cause of action, and D none of the above. ಯಾವಾಗಲಿಂದ ಮಾಡ್ಬೋದು ಅಂತ. ಮೈನರು ಸೂಟ್ ಫೈಲ್ ಮಾಡ್ಬೋದು ಯಾಕೆಂದರೆ ಇನಿಷಿಯಲಿ ಡಿಸೆಬಿಲಿಟಿ ಇದೆ ಅವನಿಗೆ. ಸೊ ಇದಕ್ಕೆ ಗವರ್ನಿಂಗ್ ಇದು ಯಾವುದು? ಸೆಕ್ಷನ್ 6. ಅವನು ಆ ಲಿಮಿಟೇಷನ್ ಪೀರಿಯಡಲ್ಲೇ ಫೈಲ್ ಮಾಡಬೇಕು. ಆದರೆ ಲಿಮಿಟೇಷನ್ ಪೀರಿಯಡ್ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ? ಯಾವಾಗ ಅವನ ಮೈನಾರಿಟಿ ಎಂಡ್ ಆಗುತ್ತೆ, ಯಾವಾಗ ಮೆಜಾರಿಟಿ ಪ್ರಾರಂಭ ಆಗುತ್ತೆ, ಆವಾಗಲಿಂದ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಏನು ಲಿಮಿಟೇಷನ್ ಪೀರಿಯಡ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ 3 ವರ್ಷದಿದ್ದರೆ 3 ವರ್ಷ, 10 ದಿನ ಆದರೆ 10 ದಿನ, ಅಥವಾ 12 ವರ್ಷ ಆದರೆ 12 ವರ್ಷ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸೊ ಎ ವಿದಿನ್ ದ ಪೀರಿಯಡ್ ಪ್ರಿಸ್ಕ್ರೈಬ್ ಬೈ ಲಿಮಿಟೇಷನ್ ಫಾರ್ ಸಚ್ ಸೂಟ್ ಆಫ್ಟರ್ ಹಿ ಅಟೇನ್ಸ್ ಮೆಜಾರಿಟಿ. ನೆಕ್ಸ್ಟ್ ಒನ್, 9ನೇ ಕ್ವಶನ್. Which among the following is not a legal disability under section 6 of the Limitation Act of 1963? ಈಗ ನಾನು ಆಲ್ರೆಡಿ ಹೇಳಿದಾಗೆ ಲಿಮಿಟೇಷನ್ ಆ್ಯಕ್ಟಲ್ಲಿ ಕೆಲವೊಂದು, ಈಗ ನಾನು ಸೆಕ್ಷನ್ 6 ಓದಲಿಕ್ಕೆ ಹೋದರೆ ಏನು ಹೇಳ್ತಾರೆ ಅಂದರೆ, ಇದು ಸೆಕ್ಷನ್ 6ಗೆ ಸಂಬಂಧಪಟ್ಟ ಒಂದು ಕ್ವಶನ್. ಯಾರಾದರೂ ಒಂದು ಲೀಗಲ್ ಡಿಸಬಿಲಿಟಿಯಿಂದ ಸಫರ್ ಆಗ್ತದೆ ಇನಿಷಿಯಲಿ, ಆವಾಗ ಆ ಲಿಮಿಟೇಷನ್ ಪೀರಿಯಡು ಪೋಸ್ಟ್ಪೋನ್ ಆಗುತ್ತೆ. ಆ ಡಿಸಬಿಲಿಟಿ ಮುಗಿಯೋ ತನಕ ಆ ಲಿಮಿಟೇಷನ್ ಪೀರಿಯಡ್ ಕೌಂಟ್ ಆಗೋದಿಲ್ಲ. ಆದರೆ ಅದು ಮುಗಿದ ನಂತರ ಆವಾಗ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಸೊ ವೇರ್ ಎ ಪರ್ಸನ್ ಈಸ್ ಎಂಟೈಟಲ್ ಟು ಇನ್ಸ್ಟಿಟ್ಯೂಟ್ ಅ ಸೂಟ್ ಆರ್ ಮೇಕ್ ಎನ್ ಅಪ್ಲಿಕೇಶನ್ ಫಾರ್ ದ ಎಕ್ಸಿಕ್ಯೂಷನ್ ಆಫ್ ಅ ಡಿಕ್ರಿ. ಇದು ಸೂಟ್ಗೆ ಮತ್ತು ಎಕ್ಸಿಕ್ಯೂಷನ್ ಆಫ್ ದ ಡಿಕ್ರಿಗೆ ಸಂಬಂಧಪಟ್ಟದ್ದು. ಅಟ್ ದ ಟೈಮ್ ಫ್ರಮ್ ವಿಚ್ ದ ಪ್ರಿಸ್ಕ್ರೈಬ್ ಪೀರಿಯಡ್ ಇಸ್ ಟು ಬಿ ರೆಕಾರ್ಡ್, ಮೈನರ್ ಆರ್ ಇನ್ಸೇನ್ ಆರ್ ಎನ್ ಇಡಿಯಟ್. ಸೊ 3 ರೀತಿಯ ಡಿಸಬಿಲಿಟಿ ಹೇಳ್ತಾರೆ, ಒಂದು ಮೈನಾರಿಟಿಗೆ, ಒಂದು ಇನ್ಸೇನಿಟಿಗೆ, ಹಾಗೆ ಒಂದು ಇಡಿಯೋಸಿಗೆ. ಆದರೆ ಇಂಪ್ರಿಸನ್ಮೆಂಟ್ ಬಗ್ಗೆ ಹೇಳೋದಿಲ್ಲ. ಆದರೆ ಇದೆಲ್ಲವೂ ಕೂಡ ಲೀಗಲ್ ಡಿಸಬಿಲಿಟಿ ಅಂತ ಕನ್ಸಿಡರ್ ಆಗುತ್ತೆ. ಹಿ ಮೇ ಇನ್ಸ್ಟಿಟ್ಯೂಟ್ ದ ಸೂಟ್ ಆರ್ ಮೇಕ್ ದ ಅಪ್ಲಿಕೇಶನ್ ವಿತ್ ದಿ ಸೇಮ್ ಪೀರಿಯಡ್ ಆಫ್ಟರ್ ದ ಡಿಸಬಿಲಿಟಿ ಹ್ಯಾಸ್ ಸೀಸ್ಡ್. ಯಾವಾಗ ಇದು ಸ್ಟಾಪ್ ಆಗತ್ತೆ ಅದು ಆದ ನಂತರ ಲಿಮಿಟೇಷನ್ ಪೀರಿಯಡ್ ಕೌಂಟ್ ಆಗುತ್ತೆ, ಅಲ್ಲಿಂದ ನೀವು ನೋಡ್ಬೋದು ಅಂತ ಹೇಳ್ತಾರೆ. ಆಯಿತಾ? So idiocy, minority or insanity. Next one, 10th question. Under certain circumstances, period of limitation may be relaxed. Which of the following is not such a circumstance? ಕೆಲವೊಂದು ಸಂದರ್ಭದಲ್ಲಿ ಲಿಮಿಟೇಷನ್ ಪೀರಿಯಡನ್ನು ರಿಲ್ಯಾಕ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅಂಥ ಸಂದರ್ಭಗಳು ಯಾವ್ದ್ಯಾವುದು? ಎ, ಇಫ್ ದ ಕೋರ್ಟ್ ರಿಮೇನ್ಸ್ ಕ್ಲೋಸ್ಡ್ ಆನ್ ದಿ ಎಕ್ಸ್ಪೈರಿ ಡೇಟ್ ಆರ್ ಲಾಸ್ಟ್ ಡೇಟ್ ಫಾರ್ ಎನಿ ಸೂಟ್ ಆರ್ ಅಪೀಲ್. B, if the person suffered from legal disability except in the case of enforcing right of preemption. C, if the court is satisfied that there are sufficient reasons for the delay. D, if the delay is caused because the applicant was busy with the personal problems. ಇಲ್ಲಿ ನಾವು ಕಾಣೋದು ಯಾವ್ದು ರಿಲ್ಯಾಕ್ಸ್ ಮಾಡ್ಬೋದು ಅಂದರೆ, ಒಂದು ವೇಳೆ ಆ ಲಾಸ್ಟ್ ಡೇಟ್ ಏನಿತ್ತು ಸೂಟ್ ಅಥವಾ ಅಪೀಲ್ ಫೈಲ್ ಮಾಡುವಂಥ ದಿನ ಏನಿತ್ತು ಆ ದಿನ ಕೋರ್ಟ್ ಕ್ಲೋಸ್ ಆಗಿದೆ, ಅದು ಒಂದು ಕಾರಣ. ಇನ್ನೊಂದು, ಆ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನು ಲೀಗಲ್ ಡಿಸೆಬಿಲಿಟಿಯಿಂದ ಬಳಲ್ತಾ ಇದ್ದಾನೆ, ಆದರೆ ಎಕ್ಸೆಪ್ಟ್ ರೈಟ್ ಆಫ್ ಪ್ರಿಯಂಪ್ಷನ್ಗೆ ಸಂಬಂಧಪಟ್ಟ ಹಾಗೆ ಅಂತ ನೋಡುವಂಥದ್ದು ಒಂದು, ಆ ಕಾರಣ. ಇನ್ನು ಸಿ, ಇಫ್ ದ ಕೋರ್ಟ್ ಇಸ್ ಸ್ಯಾಟಿಸ್ಫೈಡ್ ದ್ಯಾಟ್ ದೇರ್ ಆರ್ ಸಫಿಷಿಯಂಟ್ ರೀಸನ್ಸ್ ಫಾರ್ ದಿ ಡಿಲೇ. ಕೋರ್ಟಿಗೆ ಯಾವುದೋ ಒಂದು ಜೆನ್ವಿನ್ ಕಾರಣಕ್ಕೋಸ್ಕರ ಡಿಲೇ ಆಯಿತು ಹೇಳುವಂಥ ಒಂದು ಸಮಾಧಾನ ಕೋರ್ಟಿಗೆ ಸಿಕ್ಕಿದ್ರೆ ಒಂದು. ಇನ್ನೊಂದು ಡಿ, ಇಫ್ ದ ಡಿಲೇ ಇಸ್ ಕಾಸ್ಡ್ ಬಿಕಾಸ್ ದ ಅಪ್ಲಿಕೆಂಟ್ ವಾಸ್ ಬ್ಯುಸಿ ವಿತ್ ಪರ್ಸನಲ್ ಪ್ರಾಬ್ಲಮ್ಸ್. ಅಪ್ಲಿಕೆಂಟ್
ಪರ್ಸನಲ್ ಪ್ರಾಬ್ಲಮಿಂದ ಬ್ಯುಸಿ ಆಗಿದ್ದಾನೆ, ಆ ಕಾರಣಕ್ಕೋಸ್ಕರ ಡಿಲೇ ಆಯಿತು ಅಂತ ಇದ್ದರೆ, ಸೊ ಈ ಒಂದು 4 ಸಂದರ್ಭಗಳಲ್ಲಿ ನಾವು ಯಾವ ಸರ್ಕಮ್ಸ್ಟೆನ್ಸ್ಗಳ ಕಾರಣದಿಂದ ಪೀರಿಯಡ್ ಆಫ್ ಲಿಮಿಟೇಷನ್ ರಿಲ್ಯಾಕ್ಸ್ ಮಾಡ್ಬೋದು ಅಂತ ನೋಡ್ಬೋದು. ಸೊ ನಾವು ನೋಡಲಿಕ್ಕೆ ಹೋದರೆ ಎ ಹೇಳುವಂಥದ್ದು ಸೆಕ್ಷನ್ 4ಅಲ್ಲಿ ಬರುವಂಥದ್ದು, ಅದನ್ನು ಕೋರ್ಟ್ ಪ್ರಾರಂಭ ಲಾಸ್ಟ್ ದಿನ ಒಂದು ವೇಳೆ ಕೋರ್ಟ್ ಮುಚ್ಚದಿದ್ದರೆ ನೆಕ್ಸ್ಟ್ ಡೇ ಸೂಟ್ ಫೈಲ್ ಮಾಡಬೇಕು ಅಂತ ಇದೆ, ಒಂದು ರಿಲ್ಯಾಕ್ಸೇಷನ್. ಹಾಗೆ ಬಿ ಹೇಳುವಂಥದ್ದು ಲೀಗಲ್ ಡಿಸಬಿಲಿಟಿ ರೈಟ್ ಆಫ್ ಪ್ರಿಯಂಪ್ಷನ್ಗೆ ಮಾತ್ರ ಇದು ಅಪ್ಲೈ ಆಗೋದಿಲ್ಲ ಅಂತ, ಸೊ ಸೆಕ್ಷನ್ 6 ಹೇಳುವಂಥದ್ದು. ಹಾಗೆ ಸೆಕ್ಷನ್ 5 ದ ಕೋರ್ಟ್ ಇಸ್ ಸ್ಯಾಟಿಸ್ಫೈಡ್, ಇದು ಸೆಕ್ಷನ್ 5ಗೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ಇದು ಹೇಳಿರುವಂತಹ ಇದು ಸರ್ಕಮ್ಸ್ಟೆನ್ಸ್ ಅಲ್ಲ, ಬೇರೆ ಎಲ್ಲವೂ ಕೂಡ ಲಿಮಿಟೇಷನ್ ಪೀರಿಯಡಲ್ಲಿ ಹೇಳಿರುವಂಥ ಸರ್ಕಮ್ಸ್ಟೆನ್ಸ್ಗಳು. ಅದಕ್ಕೋಸ್ಕರ ಡಿ, ಇಫ್ ದ ಡಿಲೇ ಇಸ್ ಕಾಸ್ಡ್ ಬಿಕಾಸ್ ದ ಅಪ್ಲಿಕೆಂಟ್ ವಾಸ್ ಬಿಸಿ, ಇದು ತಪ್ಪ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ 11th ಕ್ವಶನ್ ನೋಡಿ, ಇದು ಎಂಥ ಒಂದು ದೊಡ್ಡದಾದ ಕ್ವಶನ್ ಅಂತ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಓಕೆ, ಎ ಆನ್ 9th January, ಇಲ್ಲಿ ನಾನು ಬರಿತಾ ಹೋಗ್ತೇನೆ ನೋಡಿ. ಎ ಆನ್ 9ನೇ ಜನವರಿಗೆ agrees to sell his immovable property to B and out of the total sale consideration of rupees 3 lakh receives a sum of rupees 1 lakh. ಸೊ 1ನೇ ತಾರೀಕಿಗೆ 9ನೇ ಜನವರಿಗೆ ಅಗ್ರಿಮೆಂಟ್ ಟು ಸೆಲ್ ಆಗಿದೆ, ಸೇಲ್ ಅಗ್ರಿಮೆಂಟ್ ಅಗ್ರಿ ಆಗಿದೆ. ಜುಲೈ 2015 ಬ್ಯಾಲೆನ್ಸ್ ಸೇಲ್ ಕನ್ಸಿಡರೇಷನ್ ಮಾಡಿಕೊಂಡು ಈ ಟೈಮನ್ನು ಫಿಕ್ಸ್ ಮಾಡಿದ್ದಾರೆ, ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಂತ. ಯಾವಾಗ? 9 ಜುಲೈ 2015. ದೆನ್ ಎ ಫೇಲ್ಸ್ ಟು ವೆಕೇಟ್ ದ ಪ್ರಾಪರ್ಟಿ ಆರ್ ಟು ಎಕ್ಸಿಕ್ಯೂಟ್ ದ ಸೇಲ್ ಡೀಡ್ ಆರ್ ಟು ಡೆಲಿವರ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ ಟು ಬಿ. ಕೊಡಲಿಲ್ಲ, ಇದಾಯಿತು. ಸೊ ಬಿ ಆಫ್ಟರ್ ವೇಟಿಂಗ್ ಪೇಷಂಟ್ಲಿ ಟಿಲ್, ಸೊ 31 ಜನವರಿ 2016 ತನಕ ಏನು ಮಾಡ್ತಾನೆ ಬಿ, ವೇಟ್ ಮಾಡಿ ಆಮೇಲೆ 1 ಫೆಬ್ರವರಿಗೆ ನೋಟಿಸ್ ಇಶ್ಯೂ ಮಾಡ್ತಾನೆ 2016. ಅ ಲೀಗಲ್ ನೋಟಿಸ್ ಟು ಎ ಟು ಟೇಕ್ ದ ಬ್ಯಾಲೆನ್ಸ್ ಸೇಲ್ ಕನ್ಸಿಡರೇಷನ್ ಆ್ಯಂಡ್ ಎಕ್ಸಿಕ್ಯೂಟ್ ಸೇಲ್ ಡೇಟ್. ಸೊ ಇವನು ವಾಪಸ್ಸು 17 ಫೆಬ್ರವರಿಗೆ 2016ಕ್ಕೆ ರಿಪ್ಲೈ ಕೊಡ್ತಾನೆ. ಸೊ ನಮಗೆ ಬೇಕಾಗಿರುವಂಥದ್ದು ಯಾವಾಗ? ಇದು ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟ ಒಂದು ಸೂಟ್. ಇಂಥ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಸೂಟ್ಗೆ ಯಾವ ಟೈಮಿಂದ ಲಿಮಿಟೇಷನ್ ಪೀರಿಯಡ್ ಪ್ರಾರಂಭ ಆಗತ್ತೆ ಹೇಳುವಂಥ ಒಂದು ಪ್ರಶ್ನೆ. ಅದಕ್ಕೆ ನಾವು ಫಸ್ಟ್ ನೋಡಬೇಕಾಗಿರುವಂಥದ್ದು ಒಂದು ಟೈಮ್ ಫಿಕ್ಸ್ ಆಗಿದೆಯಾ, ಯಾವಾಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ, ಇಲ್ವಾ ಟೈಮ್ ಫಿಕ್ಸ್ ಆಗಲಿಲ್ವಾ ಅಂತ. ಈ 2 ರೀತಿಯ ಪ್ರಾವಿಷನ್ಸ್ ಇರ್ತದೆ. ಒಂದು ಟೈಮ್ ಫಿಕ್ಸ್ ಆಗದೆ ಅಂತ ನೋಡ್ಲಿಕ್ಕೆ ಹೋದರೆ ಅಲ್ಲಿ ನಮಗೆ ಆರ್ಟಿಕಲ್ 54 ಡೈರೆಕ್ಟ್ ನಾವು ಶೆಡ್ಯೂಲ್ ಇರುವಂತಹ ಆರ್ಟಿಕಲ್ 54ನ ನೋಡಬೇಕಾಗತ್ತೆ. ಸೊ ಆರ್ಟಿಕಲ್ 54 ನೋಡಿದರೆ ನೋಡಿ, ಆ್ಯಕ್ಚುಲಿ 3 ವರ್ಷ, ಆದರೆ ಒಂದು ವೇಳೆ ಟೈಮ್ ಫಿಕ್ಸ್ ಮಾಡಿದಿದ್ರೆ ಇಲ್ಲಿಂದ ಯಾವಾಗ ಡೇಟ್ ಫಿಕ್ಸ್ ಮಾಡಿದ್ದಾರೆ ಆ ದಿನದಿಂದ 3 ವರ್ಷ ಕೌಂಟ್ ಆಗುತ್ತೆ, 3 years. ಇಲ್ವಾ ಇಫ್ ಯಾವಾಗಂತ ಡೇಟ್ ಫಿಕ್ಸ್ ಮಾಡಿಲ್ಲ ಫಾರ್ ದಿ ಪರ್ಫಾರ್ಮೆನ್ಸ್, ಯಾವಾಗ ಪ್ಲೇಂಟಿಫ್ ಹ್ಯಾಸ್ ನೋಟಿಸ್ ದ್ಯಾಟ್ ಪರ್ಫಾರ್ಮೆನ್ಸ್ ಹ್ಯಾಸ್ ಬೀನ್ ರೆಫ್ಯೂಸ್ಡ್, ಅಂದರೆ ಇದರಲ್ಲಿ 2 ಇರುವಂಥದ್ದು. ಡೇಟ್ ಫಿಕ್ಸ್ ಮಾಡಿದಾಗ ಅಲ್ಲಿ ತನಕ ಕಾಯ್ತಾರೆ ಇವತ್ತು ಪರ್ಫಾರ್ಮ್ ಮಾಡ್ಬೋದು ಅಂತ. ಸೊ ಆ ದಿನದ ಎಕ್ಸಾಕ್ಟ್ ಡೇಟ್ ಸಿಗುತ್ತೆ, ಮಾಡ್ಬೋದು. ಒಂದು ವೇಳೆ ಡೇಟ್ ಸಿಗದೇ ಇದ್ದಾಗ ಆವಾಗ ಸಮಸ್ಯೆ ಆಗುವಂಥದ್ದು. ಯಾಕೆಂದರೆ ಈ ದಿನ ಇವರು ಸರಿಯಾಗಿ ರೆಫ್ಯೂಸ್ ಮಾಡ್ತಾರೆ ಅಂತ ಯಾವಾಗ ಗೊತ್ತಾಗತ್ತೆ, ಆ ದಿನದಿಂದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಲಿಮಿಟೇಷನ್ ಪೀರಿಯಡ್ 3 ವರ್ಷ ಪ್ರಾರಂಭ ಆಗುತ್ತೆ. ಸೊ ಇದಕ್ಕೆ ರೆಲೆವೆಂಟ್ ಕ್ವಶನ್ಸ್ಗಳು ನೋಡಿ. ವಿತ್ ಎಫೆಕ್ಟ್ ಫ್ರಮ್ 9th January 2015, ವಿತ್ ಎಫೆಕ್ಟ್ ಫ್ರಮ್ 9th July 2015, ವಿತ್ ಎಫೆಕ್ಟ್ ಫ್ರಮ್ 17th February 2016, ವಿತ್ ಎಫೆಕ್ಟ್ ಫ್ರಮ್ 1st February 2016. ಸೊ ಇಲ್ಲಿ ನೋಡಿರೋ ಹಾಗೆ ಇದು ಟೈಮ್ ಪೀರಿಯಡ್ ಫಿಕ್ಸ್ ಮಾಡಿದಿದ್ರು. ಟೈಮ್ ಪೀರಿಯಡ್ ಯಾವುದು? 19 ಜುಲೈ 2016, ಇದು 15 ಅಂತ ಆಗಬೇಕು. 2015. ಸೊ ಆ ದಿನದಿಂದ ಟೈಮ್ ಪೀರಿಯಡ್ ಕನ್ಸಿಡರ್ ಆಗತ್ತೆ ಅಂತ. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ಥರ ಆ್ಯಕ್ಚುಲಿ ಇದರಲ್ಲಿ ತುಂಬ ಕ್ಲಿಷ್ಟವಾದದಿಲ್ಲ, ಆದರೆ ಕ್ವಶನ್ ಬಹಳಷ್ಟು ದೊಡ್ಡದಾಗಿರೋದಕ್ಕೆ ಕನ್ಫ್ಯೂಷನ್ ಆಗುತ್ತೆ, ಇದೇನೋ ದೊಡ್ಡದಾದ ತುಂಬ ಕಷ್ಟವಾದ ಕ್ವಶನ್ ಅಂತ. ಆದರೆ ಜಸ್ಟ್ ನಾವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟಲ್ಲಿ ಟೈಮ್ ಪೀರಿಯಡ್ ಫಿಕ್ಸ್ ಆಗಿದೆಯಾ ಅಥವಾ ಟೈಮ್ ಪೀರಿಯಡ್ ಫಿಕ್ಸ್ ಆಗಲಿಲ್ವಾ ಅಂತ ನಾವು ನೋಡಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಕ್ವಶನ್,
where a person is affected by two legal disabilities or where one disability followed by another without leaving the gap, then suit or application may be filed A till the first disability ceases to exist, B till the second disability ceases to exist, C after both disabilities have ceased, and D none of the above. ಇದೇನಾಗುತ್ತೆ, ಯಾವತ್ತಿಂದ ಡಿಸೆಬಿಲಿಟಿ, ಒಂದು ವೇಳೆ ಒಬ್ಬನಿಗೆ ಮೈನಾರಿಟಿನೂ ಇತ್ತು, ಇ ಡಿ ಎಸ್ಸಿನೂ ಇತ್ತು, ಆವಾಗ ಏನಾಯಿತು, ಒಂದು ಗ್ಯಾಪ್ ಇರದೆ ಕಂಟಿನ್ಯೂಸ್ ಪಾಪ ಹಿ ಸಫರಿಂಗ್ ಫ್ರಮ್ ಸಚ್ ಡಿಸೆಬಿಲಿಟೀಸ್. ಅಂಥ ಸಂದರ್ಭದಲ್ಲಿ ಮೊದಲನೇ ಡಿಸೆಬಿಲಿಟಿ ಮುಗಿದ ನಂತರ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗತ್ತಾ, ಎರಡನೇ ಡಿಸೆಬಿಲಿಟಿ ಮುಗಿದ ನಂತರ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗತ್ತಾ, ಅಥವಾ ಎರಡೂ ಡಿಸೆಬಿಲಿಟಿ ಮುಗಿದ ನಂತರ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗತ್ತಾ ಅಂತ ನಾವು ನೋಡುವಂಥದ್ದು. ಸೊ ಇದರಲ್ಲಿ ಆಸ್ ಪರ್ ಸೆಕ್ಷನ್ 6 ಆಫ್ಟರ್ ಬೋತ್ ಡಿಸೆಬಿಲಿಟೀಸ್ ಹ್ಯಾವ್ ಸೀಸ್ಡ್, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, 13th question. When will it be permissible to exclude the time period spent of the pendency of an earlier suit for computing the period of limitation for filing of a subsequent suit? A, if the earlier suit is filed in a court lacking pecuniary jurisdiction. B, if the earlier suit is filed in a court lacking territorial jurisdiction. C, if the earlier suit is filed in a court which lacks subject matter jurisdiction of the above. And D, all of the above. ಆ್ಯಕ್ಚುಲಿ ಏನಾಗತ್ತಂದರೆ, ಅದು ನಾನು ಆವಾಗಲೇ ಹೇಳಿದಾಗೆ, ಒಬ್ಬ ಅವನ ಗೊತ್ತಿಲ್ಲದೆ ಆಗಿರುವಂಥ ಒಂದು ಏನು ರಾಂಗ್ ಫೋರಮಲ್ಲಿ ಅವನು ಕೇಸ್ ತೊಗೊಂಡು ಹೋಗ್ಬಿಟ್ಟಿದ್ದಾನೆ, ರಾಂಗ್ ಕೋರ್ಟಲ್ಲಿ, ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ನೋಡಿದ್ರೆ ಆ ಕೋರ್ಟಿಗೆ ಜೂರಿಡಿಕ್ಷನ್ ಇಲ್ಲ. ಅಂಥ ಜೂರಿಡಿಕ್ಷನ್ ಇಲ್ಲದೆ ಇರುವಂತಹ ಕೋರ್ಟಲ್ಲಿ ಕಳೆದಂಥ ಟೈಮನ್ನು ಆ ಲಿಮಿಟೇಷನ್ ಪೀರಿಯಡ್ ಕೌಂಟ್ ಮಾಡೋದ್ರಿಂದ ಎಕ್ಸ್ಕ್ಲೂಡ್ ಮಾಡ್ಬೋದು ಅಂತ. ಉದಾಹರಣೆಗೆ 3 ವರ್ಷ ಲಿಮಿಟೇಷನ್ ಪೀರಿಯಡ್ ಇರುತ್ತೆ, ಆದರೆ ಇವನು 4 ವರ್ಷ ಕಳೆದುಬಿಟ್ಟಿದ್ದಾನೆ ಈ ಒಂದು ಇದರಲ್ಲಿ ರಾಂಗ್ ಫೋರಮಲ್ಲಿ. ಆವಾಗ ಈ 4 ವರ್ಷ ಕೂಡ ಕೌಂಟ್ ಮಾಡಲಿಕ್ಕಿಲ್ಲ, ಅದನ್ನು ಎಕ್ಸ್ಕ್ಲೂಡ್ ಮಾಡಿ ಮತ್ತೆ ಯಾವ ದಿನದಿಂದ ಆ ಲಿಮಿಟೇಷನ್ ಪೀರಿಯಡ್ ಇತ್ತು ಅಲ್ಲಿಂದ ಆ ಇದು ಕ್ಯಾಲ್ಕುಲೇಟ್ ಆಗುತ್ತೆ. ಅಷ್ಟು 4 ವರ್ಷ ಬಿಟ್ಟು ಉಳಿದಂತಹ ಡೇಟ್ ಏನಿದೆ, ಯಾವತ್ತಿಂದ ಕಾಸ್ ಆಫ್ ಆ್ಯಕ್ಷನ್ ಆಯಿತು ಮತ್ತು ಯಾವ ಕೋರ್ಟಿಗೆ ಯಾವಾಗ ಹೊಸ ಕೋರ್ಟಿಗೆ ಹೋದ, ಅಲ್ಲಿ ತನಕ ಆ ಒಂದು ಟೈಮಲ್ಲಿ ಈ ಪೀರಿಯಡನ್ನು ಎಕ್ಸ್ಕ್ಲೂಡ್ ಮಾಡ್ತಾರೆ. ಆದರೆ ಆ ಜೂರಿಡಿಕ್ಷನ್ ಇಲ್ಲದಿರುವಂಥ ಕೋರ್ಟ್ ಹೇಳ್ತಾರಲ್ಲ, ಯಾವ ಜೂರಿಡಿಕ್ಷನ್ ಇಲ್ಲದೆ ಇರುವಂಥ ಕೋರ್ಟ್ ಬಗ್ಗೆ ಹೇಳ್ತಿದ್ದಾರೆ ಅಂದರೆ, ಇಟ್ ಮೇ ಬಿ ಫಾರ್ ಪೆಕ್ಯುನರಿ ಜೂರಿಡಿಕ್ಷನ್, ಇಟ್ ಮೇ ಬಿ ಫಾರ್ ಟೆರಿಟೋರಿಯಲ್ ಜೂರಿಡಿಕ್ಷನ್, ಆ್ಯಂಡ್ ಇಟ್ ಆಲ್ಸೋ ಫಾರ್ ಸಬ್ಜೆಕ್ಟ್ ಮ್ಯಾಟರ್ ಜೂರಿಡಿಕ್ಷನ್ ಆಫ್ ದಿ ಅಬವ್. ಅಂದರೆ ಆಲ್ ಆಫ್ ದಿ ಅಬವ್, ಇದೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ಕಾಣ್ತೇವೆ. ನೆಕ್ಸ್ಟ್ 14ನೇ ಕ್ವಶನ್. ದ ಪೀರಿಯಡ್ ಡ್ಯೂರಿಂಗ್ ವಿಚ್ ದ ಪ್ರೊಸೀಡಿಂಗ್ಸ್ ಸ್ಟ್ಯಾಂಡ್ ಸ್ಟೇಡ್ ಬೈ ಇಂಜಂಕ್ಷನ್ ಆರ್ ಆರ್ಡರ್ ಈಸ್ ಎಕ್ಸ್ಕ್ಲೂಡೆಡ್. A under section 14 of the Limitation Act 1963, B under section 15 of the Limitation Act 1963, C under section 16 of the Limitation Act 1963, and D under section 13 of the Limitation Act of 1963. What is the answer here? ಇಂಜಂಕ್ಷನ್ ಸಿಕ್ಕಿರುವಂಥ ಟೈಮ್ ಏನಿದೆ, ಇಂಜಂಕ್ಷನ್ ಆಗಿದೆ, ಒಂದು ಪ್ರೊಸೀಡಿಂಗ್ ಸ್ಟೇ ಆಗಿದೆ, ಆ ಟೈಮ್ ಕೂಡ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ನಾವು ಕಾಣ್ತೇವೆ. ಸೊ ಅದು ಯಾವ ಸೆಕ್ಷನಲ್ಲಿ ಬರುವಂಥದ್ದು ಅಂತ. ಸೊ ಅಂಡರ್ ಸೆಕ್ಷನ್ 15 ಆಫ್ ದಿ ಲಿಮಿಟೇಷನ್ ಆ್ಯಕ್ಟಲ್ಲಿ, ಅಂದರೆ ಈಗ ಒಂದು ವೇಳೆ ಎಷ್ಟೋ ಒಂದು ಪೀರಿಯಡ್ ಇರುತ್ತೆ, ಅದರಲ್ಲಿ ಆಲ್ರೆಡಿ ಈ ಪ್ರೊಸೀಡಿಂಗ್ಗೆ ಇಂಜಂಕ್ಷನ್ ಆಗಿಬಿಟ್ಟಿದೆ, ಆ ಇಂಜಂಕ್ಷನ್ ಪೀರಿಯಡನ್ನು ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ 15ನೇ ಕ್ವಶನ್. Acknowledgement made by a person other than a person under liability is good if A, the person making it is known to the person under liability, B, the person making it as an agent of the person under liability, C, the person making it is a person under liability, and D, none of the above. ಏನಾಗುತ್ತೆ ಇದು ಸೆಕ್ಷನ್ 18 ಬರುವಂಥದ್ದು. ನೋಡಿ, ಅಕ್ನಾಲೆಜ್ಮೆಂಟ್ ಇನ್ ರೈಟಿಂಗ್, ಯಾವುದಾದ್ರೂ ಒಂದು ಪ್ರಾಮಿಸರಿ ನೋಟ್ ಇರುತ್ತೆ ಅಥವಾ ಚೆಕ್ ಇರುತ್ತೆ, ಆ ಚೆಕ್ಕಿನ ಮೇಲೆ ಎಕ್ಸ್ಪೈರಿ ಪೀರಿಯಡ್, ಸೂಟ್ ಫಾರ್ ರಿಕವರಿ ಆಫ್ ಮನಿ ಹಾಕಬೇಕು, ಎಕ್ಸ್ಪೈರಿ ಆಗ್ತಾ ಉಂಟು ಆ ಲಿಮಿಟೇಷನ್ ಪೀರಿಯಡ್ ಏನಿದೆ, ಆದರೆ ಈ ಲಿಮಿಟೇಷನ್
ಪೀರಿಯಡ್ ಮುಗಿಯೋಕ್ಕಿಂತ ಮುಂಚೆನೇ ಒಬ್ಬ ಏನು ಹೇಳ್ತಾನೆ, ಯಾರು ಡೆಟರ್ ಇರ್ತಾನೆ, ಅದ್ರ ಮುಂಚೆನೇ ಏನೋ ಬರ್ಕೊಟ್ಬಿಡ್ತಾನೆ, ಏನಂತ, ಹೌದು ನನಗೆ ಸಾಲ ಕೊಡಲಿಕ್ಕಿದೆ ಅಂತ ಹೇಳಿ ಒಪ್ಕೊಳ್ತಾನೆ. ರೈಟಿಂಗಲ್ಲಿ ಕೊಟ್ಟರೆ ಆವಾಗ ಈ ಟೈಮಿಂದ ಲಿಮಿಟೇಷನ್ ಪೀರಿಯಡ್ ಮತ್ತೆ ಫ್ರೆಶ್ ಆಗಿ ಕಮೆನ್ಸ್ ಆಗುತ್ತೆ. ಆದರೆ ಇದು ಬರ್ಕೊಡೋ ವ್ಯಕ್ತಿ ಯಾರು ಸಾಲ ಕೊಡೋನು ಅವನು, ಹೌದು, ಒನ್ ಪರ್ಸನ್ ಅಂಡರ್ ಲಯಬಿಲಿಟಿ, ಯಾರು ಬಾಧ್ಯ ಇದ್ದಾನೆ, ಪರ್ಸನ್ ಅಂಡರ್ ಡಿಸಬಿಲಿಟಿ, ಅವ್ನು ಕೊಡ್ಬೋದು. ಹಾಗೆ ಅವ್ನು ಬಿಟ್ಟು ಮತ್ತಾರು ಈ ಥರ ಬರ್ಕೊಡ್ಬೋದು ಅಂದರೆ, ಈಗ ದೋಸ್ ಹು ಆರ್ ಕ್ಲೇಮಿಂಗ್ ಅಂಡರ್ ಹಿಮ್ ಅಂತ ಹೇಳ್ತಾರೆ, ದೋಸ್ ಪರ್ಸನ್ಸ್ ಹು ಆರ್ ಕ್ಲೇಮಿಂಗ್ ಲಿಟಿಗೇಟಿಂಗ್ ಅಂಡರ್ ಹಿಸ್ ಟೈಟಲ್ ಅಂತ. ಸೊ ಅದ್ರಲ್ಲಿ ನೋಡ್ಲಿಕ್ಕೆ ಹೋದರೆ ಬಿ, ದ ಪರ್ಸನ್ ಮೇಕಿಂಗ್ ಇಟ್ ಇಸ್ ಆನ್ ಏಜೆಂಟ್ ಆಫ್ ದಿ ಪರ್ಸನ್ ಅಂಡರ್ ಲಯಬಿಲಿಟಿ. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ 16ನೇ ಕ್ವಶನ್. The expression time requisite used in section 12(2) of the Limitation Act means A. Time absolutely necessary, B. minimum time, C. actual time consumed, and D. 30 days. ಇಲ್ಲಿ ನಾವು ಏನು ಕಾಣ್ತೇವೆ ಅಂದರೆ 12(2) ಅಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ವೇಳೆ ಜಡ್ಜ್ಮೆಂಟ್ ಆದ ದಿನ ಎಕ್ಸ್ಕ್ಲೂಡ್ ಮಾಡಬೇಕು, ಅಥವಾ ಆ ಸರ್ಟಿಫೈಡ್ ಕಾಪಿ ತಗೊಳ್ಳಿಕ್ಕೆ ಎಷ್ಟು ಟೈಮ್ ಆಯಿತು ಆ ಟೈಮನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂತೆಲ್ಲ ಹೇಳುವಂಥದ್ದು. ಸೊ ಅಲ್ಲಿ ಟೈಮ್ ರೆಕ್ವಿಸಿಟ್ ಅಂದರೆ ಯಾವುದಕ್ಕೆ ಹೇಳ್ತಾರೆ, ಎಷ್ಟು ಟೈಮ್ ಬೇಕಾಯಿತು ಆ ಸರ್ಟಿಫೈಡ್ ಕಾಪಿ ಅಥವಾ ಆರ್ಡರ್ ತೊಗೊಳ್ಳಿಕ್ಕೆ, ಆ್ಯಕ್ಚುಯಲ್ ಟೈಮ್ ಎಷ್ಟು ಬೇಕಾಯಿತು ಆ ಟೈಮ್ ಬಗ್ಗೆ ಹೇಳ್ತಾ ಇರುವಂಥದ್ದು. ಟೈಮ್ ಆಬ್ಸಲ್ಯೂಟ್ಲಿ ನೆಸೆಸರಿ ಅಲ್ಲ, ಅಲ್ಲಿ ಟೈಮ್ ಕೊಟ್ಟಿರ್ತಾರೆ, ಸರ್ಟಿಫೈಡ್ ಕಾಪಿ ಅಪ್ಲೈಡ್ ಆನ್ ದಿಸ್ ಡೇ, ಗ್ರಾಂಟೆಡ್, ಡೆಲಿವರ್ಡ್ ಆನ್ ದಿಸ್ ಡೇ ಅಂತ ಅಲ್ಲಿ ಕೊಟ್ಟಿರ್ತಾರಲ್ಲ. ಸೊ ಆ ಆ್ಯಕ್ಚುಯಲ್ ಟೈಮ್ ಕನ್ಸ್ಯೂಮ್ಡ್ ಅದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. Next one, 17th question. Provisions contained in section 16 of the are not applicable to A. suits to enforce the rights of preemption, B. suits for the possession of immobile property or of a hereditary office, C. both A and B, and D neither A nor B. ಇದರಲ್ಲಿ ಏನಾಯಿತು, ಸೆಕ್ಷನ್ 60 ಯಾವುದಕ್ಕೆ ಅಪ್ಲಿಕೇಬಲ್ ಅಲ್ಲ, provisions contained in section 60 are not applicable to. ಸೆಕ್ಷನ್ 60 ನಾವು ನೋಡ್ಲಿಕ್ಕೆ ಹೋದರೆ, ಈಗ ಆ್ಯಕ್ಚುಲಿ ಒಬ್ಬ ಸತ್ತೋಗ್ಬಿಡ್ತಾನೆ, ಆದರೆ ರೈಟ್ ಟು ಸೂ ಅರೈಸ್ ಆಗೋಕ್ಕಿಂತ ಮುಂಚೆ ನಾವು ಸೆಕ್ಷನ್ 60 ನೋಡಲಿಕ್ಕೆ ಹೋದರೆ ಅದರಲ್ಲಿ 2 ಎಕ್ಸೆಪ್ಷನ್ಸ್ಗಳಿವೆ. ಈ ಸೂಟ್ಗಳು ಈ ರೈಟ್ಸ್ ಆಫ್ ಪ್ರಿಯಂಪ್ಷನ್ಗೆ ಅಥವಾ ಒಂದು ಹೆರಿಡಿಟರಿ ಆಫೀಸ್ ಅಥವಾ ಇಮ್ಮೊಬಲ್ ಪ್ರಾಪರ್ಟಿಯ ಪೊಸೆಷನ್ಗೆ ಸಂಬಂಧಪಟ್ಟ ಸೂಟ್ಗಳನ್ನು ದೇ ಆರ್ ನಾಟ್ ಅಪ್ಲಿಕೇಬಲ್, ಅದಕ್ಕೆ ಸಂಬಂಧಪಟ್ಟ ಸೂಟ್ಗಳು ಅದಕ್ಕೆ ಅಪ್ಲಿಕೇಬಲ್ ಇಲ್ಲ ಅಂತ ಹೇಳ್ತಾರೆ. ಸೊ ಸೆಕ್ಷನ್ 16ರಲ್ಲಿ ನಾವು ಕಾಣ್ತೇವೆ. ಸೊ ಎಫೆಕ್ಟ್ ಆಫ್ ಡೆತ್ ಆನ್ ಆರ್ ಬಿಫೋರ್ ದಿ ಅಕ್ರೂಯಲ್ ಆಫ್ ದಿ ರೈಟ್ ಟು ಸೂ, ಅದಕ್ಕೆ ಈ ಎ ಮತ್ತು ಬಿ ಎರಡೂ ಹೌದು. ಸೊ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ನೋಡಿ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸೆಕ್ಷನ್. ಒಬ್ಬ ವ್ಯಕ್ತಿ, ವೇರ್ ಅ ಪರ್ಸನ್ ಹೂ ವುಡ್ ಇಫ್ ಹಿ ವೇರ್ ಲಿವಿಂಗ್, ಅವ್ನು ಬದುಕಿದಿದ್ರೆ, ಹಿ ಹ್ಯಾಡ್ ಅ ರೈಟ್ ಟು ಇನ್ಸ್ಟಿಟ್ಯೂಟ್ ಅ ಸೂಟ್ ಆರ್ ಮೇಕ್ ಎನ್ ಅಪ್ಲಿಕೇಶನ್ ಬಟ್ ಡೈಸ್ ಬಿಫೋರ್ ದಿ ರೈಟ್ ಅಕ್ರೂಸ್. ಅಂದರೆ ಪ್ರೀಮೆಚೂರ್ ಆಗಿರುತ್ತೆ, ಇನ್ನು ಆ ರೈಟ್ ಇನ್ನೂ ಕಂಪ್ಲೀಟ್ ಆಗಿ ಆ ರೈಟ್ ಟು ಸು ಅವನಿಗೆ ಬರೋಕ್ಕಿಂತ ಮೊದಲೇ ಅವನು ಸತ್ತೋಗಿರ್ತಾನೆ. ಆರ್ ವೇರ್ ಅ ರೈಟ್ ಟು ಇನ್ಸ್ಟಿಟ್ಯೂಟ್ ಅ ಸೂಟ್ ಆರ್ ಮೇಕ್ ಎನ್ ಅಪ್ಲಿಕೇಶನ್ ಅಕ್ರೂಸ್ ಓನ್ಲಿ ಆನ್ ದ ಡೆತ್ ಆಫ್ ಅ ಪರ್ಸನ್. ಈಗ ಕೆಲಸ ವಿಲ್ಗಳೆಲ್ಲ ಹಾಗೆ ಅಲ್ವಾ, ಒಬ್ಬ ಸತ್ತೋದ ನಂತರನೇ ಅವನು ವಿಲ್ ಪ್ರಾಪರ್ಟಿ ಡಿವಾಲ್ವ್ ಆಗುವಂಥದ್ದು. ಸೊ ಹಾಗಿರುವಾಗ ದ ಪೀರಿಯಡ್ ಆಫ್ ಲಿಮಿಟೇಷನ್ ಶಾಲ್ ಬಿ ಕಂಪ್ಯೂಟೆಡ್ ಫ್ರಮ್ ದ ಟೈಮ್ ವೆನ್ ದೇರ್ ಇಸ್ ಅ ಲೀಗಲ್ ರೆಪ್ರೆಸೆಂಟೇಟಿವ್. ಯಾವಾಗ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಅವರು ಸೂಟ್ ಇನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಕೇಪಬಲ್ ಆಗುವಂಥ ಸಂದರ್ಭ ಇರುತ್ತೆ, ಆ ಟೈಮಿಂದ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಸೊ ಹೀಗೆ ಇರುವಾಗ ಈ ಒಂದು ಪ್ರಾವಿಷನ್ಸ್ ಏನಿದೆ, ಈ ಸೂಟ್ ಟು ಎನ್ಫೋರ್ಸ್ ರೈಟ್ಸ್ ಆಫ್ ಪ್ರಿಯಂಪ್ಷನ್, ಸೂಟ್ ಫಾರ್ ಪೊಸೆಷನ್ ಆಫ್ ಇಮ್ಮೊಬಲ್ ಪ್ರಾಪರ್ಟಿ ಆಫ್ ಅ ಹೆರಿಡಿಟರಿ ಆಫೀಸರ್, ದೀಸ್ ಆರ್ ನಾಟ್ ಅಪ್ಲಿಕೇಬಲ್. ಯಾವುದಕ್ಕೆ? ಸೆಕ್ಷನ್ 16 ಅಪ್ಲಿಕೇಬಲ್ ಅಲ್ಲ ಅಂತ ನಾವು ಕಾಣ್ತೇವೆ. ಹೆನ್ಸ್ ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ. ನೆಕ್ಸ್ಟ್ 18th ಕ್ವಶನ್. The limitation period prescribed in filing a suit by a mortgagor to recover possession of immobile property mortgage is A 20 years, B 12 years, C 10 years, and D 30 years. ಇದು ಯಾವುದಕ್ಕೆ ಸಂಬಂಧಪಟ್ಟ ಕ್ವಶನ್? ಇದು ಒಂದು ಆರ್ಟಿಕಲಲ್ಲಿ ಬರುವಂಥದ್ದು, ಶೆಡ್ಯೂಲಲ್ಲಿ ಬರುವಂಥ ಒಂದು ಮಾರ್ಗೇಜ್. ಒಬ್ಬ ಮಾರ್ಗೇಜರು ತನ್ನ ಮಾರ್ಗೇಜ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಲಿಕ್ಕೆ ಎಷ್ಟು ಸಮಯ ಇದೆ, ಆ ರಿಡೆಂಪ್ಷನ್ ಟೈಮ್ ಎಷ್ಟು ಅಂತ ಹೇಳಿ ಕೇಳುವಂಥದ್ದು.
ಸೊ ಇದರಲ್ಲಿ ನಾವು ಆರ್ಟಿಕಲ್ 61 ನೋಡ್ತೇವೆ ಡೈರೆಕ್ಟ್ ಆಗಿ. 30 years ಆರ್ಟಿಕಲ್ 61. ಅಲ್ಲಿ ನಾನು ನೋಡಲಿಕ್ಕೆ ಹೋದರೆ ನೋಡಿ, ಬೈ ಎ ಮಾರ್ಗೇಜರ್ 3 ಸಂದರ್ಭ ಕೊಟ್ಟಿದ್ದಾರೆ. ಬೈ ಎ ಮಾರ್ಗೇಜರ್ ಟು ರಿಡೀಮ್ ಆರ್ ರಿಕವರ್ ಪೊಸೆಷನ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಮಾರ್ಗೇಜ್, ಟು ರಿಕವರ್ ಪೊಸೆಷನ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಮಾರ್ಗೇಜ್ and afterwards transferred by the mortgagee for a valuable consideration, to recover surplus collection received by the mortgagee after mortgage has been satisfied. ಈ 3 ಸಂದರ್ಭಗಳಲ್ಲಿ ಸೊ ಎಲ್ಲದರಲ್ಲೂ 30 ವರ್ಷ ಅಲ್ಲ, ಕೇವಲ ಟು ರಿಡೀಮ್ ಆರ್ ರಿಕವರ್ ಪೊಸೆಷನ್ ಆಫ್ ದಿ ಮಾರ್ಗೇಜ್ ಇಮ್ಮೂವಬಲ್ ಪ್ರಾಪರ್ಟಿ, ಅದಕ್ಕೆ 30 ವರ್ಷ ಟೈಮ್ ಇದೆ. ಯಾವತ್ತಿಂದ? ವೆನ್ ದ ರೈಟ್ ಟು ರಿಡೀಮ್ ಆರ್ ಟು ರಿಕವರ್ ಪೊಸೆಷನ್ ಅಕ್ರೂಸ್. ಇದು ಆರ್ಟಿಕಲ್ 61 ಕೊಟ್ಟಿರುವಂಥದ್ದು. ನೆಕ್ಸ್ಟ್ 19th ಕ್ವಶನ್. ವಾಟ್ ಈಸ್ ದ ಪೀರಿಯಡ್ ಆಫ್ ಲಿಮಿಟೇಷನ್ ಟು ಫೈಲ್ ಅ ಸೂಟ್ ಫಾರ್ ಕಾಂಪನ್ಸೇಷನ್ ಫಾರ್ ಫಾಲ್ಸ್ ಇಂಪ್ರಿಸನ್ಮೆಂಟ್? A 2 years, B 3 years, C 12 years and D 1 year. ಈ ಕಾಂಪನ್ಸೇಷನ್ಗೆ ಸಂಬಂಧಪಟ್ಟದ್ದು ಈಗ ಕೆಲವೊಂದ್ಸಲ ಎಲ್ಲ ಒಂದೊಂದು ವರ್ಷಕ್ಕೆ ಸಂಬಂಧಪಟ್ಟ ಪ್ರಾವಿಷನ್ಸ್ಗಳಿವೆ. ಬಹಳ ಈಸಿ ಇದು, ಟಾಟ್ಸ್ಗೆ ಸಂಬಂಧಪಟ್ಟದ್ದು. ಎಲ್ಲವೂ ಹಾಗಂತ ಅಲ್ಲ, ಅದು ನಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ಹೆಚ್ಚಾಗಿ 1 ವರ್ಷ, 3 ವರ್ಷ, ಹಾಗೆ 10 ದಿನದಿಂದ ಹಿಡಿದು 30 ವರ್ಷ ತನಕನೂ ಇದೆ ಲಿಮಿಟೇಷನ್ ಪೀರಿಯಡು. ಆ ಶೆಡ್ಯೂಲ್ ಡಿವೈಡ್ ಆಗುವಂಥದ್ದೇ ಬಹಳ ಆಶ್ಚರ್ಯದಲ್ಲಿ. ಈಗ ಸೂಟ್ ಫಾರ್ ಅಕೌಂಟ್ಸ್, ಸೂಟ್ ಫಾರ್ ಕಾಂಟ್ರಾಕ್ಟ್ ಸಂಬಂಧಪಟ್ಟದೆಲ್ಲವೂ ಕೂಡ ಹೆಚ್ಚಾಗಿ 3 ವರ್ಷ ಇರುವಂಥದ್ದು. ರಿಕವರಿ ಆಫ್ ಮನಿ ಎಲ್ಲ ಅದು ಸ್ವಲ್ಪ ವೇರಿಯೇಷನ್ ಇರುತ್ತೆ ನೋಡಿ. ಇದು ಯಾವುದಕ್ಕೆ? ಒಂದು ವೇಳೆ ಫಾಲ್ಸ್ ಇಂಪ್ರಿಸನ್ಮೆಂಟ್ ಮಾಡಿದ್ದಾರೆ, ಆ ಕಾರಣಕ್ಕೋಸ್ಕರ ಸೂಟ್ ಹಾಕ್ತೀರಿ ಕಾಂಪನ್ಸೇಷನ್ ಬೇಕು ಅಂತ. ಅದು ಯಾವ ಸಮಯದಿಂದ ಈ ಸೂಟನ್ನು ಹಾಕ್ಬೋದು ಅಂತ ಇದನ್ನು ನಾವು ನೋಡಲಿಕ್ಕೆ ಹೋದರೆ ಆರ್ಟಿಕಲ್ 73 ನಾವು ಕಾಣ್ತೇವೆ. ಆರ್ಟಿಕಲ್ 73 ಫಾರ್ ಕಾಂಪನ್ಸೇಷನ್ ಫಾರ್ ಫಾಲ್ಸ್ ಇಂಪ್ರಿಸನ್ಮೆಂಟ್ 1 ವರ್ಷ. ಯಾವ ಸಮಯದಿಂದ? ಆರ್ಟಿಕಲ್ 73 ಯಾವಾಗ ಫಾಲ್ಸ್ ಇಂಪ್ರಿಸನ್ಮೆಂಟ್ ಎಂಡ್ ಆಗತ್ತೆ? ವೆನ್ ದಿ ಇಂಪ್ರಿಸನ್ಮೆಂಟ್ ಎಂಡ್ಸ್. ವೆನ್ ದಿ ಇಂಪ್ರಿಸನ್ಮೆಂಟ್ ಎಂಡ್ಸ್. ಈ ಸಂದರ್ಭದಲ್ಲಿ ಅಂದರೆ ಈಗ ಎ ಬಿ ವಿರುದ್ಧ ಒಂದು ಕೇಸ್ ಆಗ್ತಾನೆ, ಸೊ ಅವನಿಗೆ ಇಂಪ್ರಿಸನ್ಮೆಂಟ್ ಆಗಿಬಿಡುತ್ತೆ, ಫಾಲ್ಸ್ ಇಂಪ್ರಿಸನ್ಮೆಂಟ್ ಆಗತ್ತೆ. ಆ ಅವಧಿ ಮುಗಿದ ನಂತರದಿಂದ 1 ವರ್ಷ ತನಕ ಬಿಗೆ ಎ ವಿರುದ್ಧ ಕೇಸ್ ಮಾಡೋ ಅಂತ ಅಧಿಕಾರ ಇರುತ್ತೆ. ಏನಂತ? ನನಗೆ ಕಾಂಪನ್ಸೇಷನ್ ಕೊಡಿಸಿ, ನಾನು ಸುಳ್ಳು ಕೇಸಲ್ಲಿ ಇವನು ಒಂದು ಬಂಧನ ಆಗುವಾಗೆ ಮಾಡಿದ್ದಾನೆ ಅಂತ. ಸೊ ಅದು ಇಲ್ಲಿ ಆರ್ಟಿಕಲ್ 73 ನಾವು ಕಾಣ್ಬೋದು. ನೆಕ್ಸ್ಟ್ 20th ಕ್ವಶನ್. ದ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಎಕ್ಸಿಕ್ಯೂಷನ್ ಆಫ್ ದಿ ಆರ್ಡರ್ ಆಫ್ ಮೇಂಟೆನೆನ್ಸ್ ಈಸ್ ಡ್ಯಾಶ್ ಫ್ರಮ್ ದಿ ಡೇಟ್ ಆನ್ ವಿಚ್ ಇಟ್ ಬಿಕಮ್ಸ್ ಡ್ಯೂ. ಇದು ನೋಡಿ ಲಿಮಿಟೇಷನ್ ಆ್ಯಕ್ಟಲ್ಲಿ ಬರುವಂಥದ್ದಲ್ಲ, ಆದರೆ ಜಸ್ಟ್ ಫಾರ್ ಕ್ವಶನ್ಸ್ ಕೇಳಿದ್ರೆ ಅಂತ ಹೇಳುವಂಥದ್ದು ಇದನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಆ್ಯಕ್ಚುಲಿ ಇದು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಲ್ಲಿ ಬರುವಂಥದ್ದು. CRPCಯಲ್ಲಿ ಸೆಕ್ಷನ್ 125 ಸಬ್ಸೆಕ್ಷನ್ 3 ಬರುವಂಥ ಇದು. ಅಂದರೆ ಯಾವಾಗ ಇಟ್ ಬಿಕಮ್ಸ್ ಎನ್ಫೋರ್ಸೇಬಲ್? ಒಂದು ವೇಳೆ ಒಬ್ಬ ಗಂಡನ ವಿರುದ್ಧ ಮೇಂಟೆನೆನ್ಸ್ ಆರ್ಡರ್ ಆಗಿದೆ, ಹೆಂಡತಿಗೆ ಇಂದಿಷ್ಟು ಮೇಂಟೆನೆನ್ಸ್ ಕೊಡಬೇಕು ಅಂತ. ಸೊ ಅವನು ಹಿ ಹ್ಯಾಸ್ ಟು ರೆಗ್ಯುಲರ್ಲಿ ಪೇ ಮೇಂಟೆನೆನ್ಸ್ ಅಲ್ವಾ? ಸೊ ಒಂದು ವೇಳೆ ಜನವರಿ 2023 ಅವನು ಮೇಂಟೆನೆನ್ಸ್ ಕೊಡಲಿಲ್ಲ. ಸೊ ಆ ದಿನದಿಂದ ಇಟ್ ಬಿಕಮ್ಸ್ ಡ್ಯೂ ಆಗತ್ತೆ. ಸೊ ಅಲ್ಲಿಂದ ಎಷ್ಟು ಟೈಮ್ ಒಳಗೆ ಆ ಹೆಂಡತಿ ಎನ್ಫೋರ್ಸ್ ಮಾಡ್ಬೋದು, ಮೇಂಟೆನೆನ್ಸ್ ಕೊಡಲಿಲ್ಲ ಹೇಳುವಂಥ ಒಂದು ಇದನ್ನು ಎನ್ಫೋರ್ಸ್ ಮಾಡ್ಬೋದು ಅಂತ. ಅದು ಸೆಕ್ಷನ್, ಅದು 1 ವರ್ಷ. 1 ವರ್ಷದೊಳಗೆ ಅದಕ್ಕೆ ಪ್ರಾವಿಷನ್ನು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಸೆಕ್ಷನ್ 125 ಸಬ್ಸೆಕ್ಷನ್ 3 ನಾವು ಕಾಣ್ತೇವೆ. ನೆಕ್ಸ್ಟ್ ಕ್ವಶನ್ 21st ಕ್ವಶನ್ ನೋಡೋಣ. ದ ಪೀರಿಯಡ್ ಆಫ್ ಲಿಮಿಟೇಷನ್ ಫಾರ್ ಅನ್ ಆಕ್ಷನ್ ಬೈ ಪ್ರಿನ್ಸಿಪಲ್ ಅಗೇನ್ಸ್ಟ್ ಇಸ್ ಏಜೆಂಟ್ ಫಾರ್ ಮೂವಬಲ್ ಪ್ರಾಪರ್ಟಿ ರಿಸೀವ್ಡ್ ಬೈ ದಿ ಲ್ಯಾಟರ್ ಆ್ಯಂಡ್ ನಾಟ್ ಅಕೌಂಟೆಡ್ ಫಾರ್ ಈಸ್. ಸೊ ಇದು ಹೆಚ್ಚಾಗಿ 3 ವರ್ಷ. ಓಕೆ, ಇದು ಆರ್ಟಿಕಲ್ ಬರುವಂಥದ್ದು. ನೆಕ್ಸ್ಟ್ 22nd ಕ್ವಶನ್. ಯಾವ ಕಾರಣಕ್ಕೋಸ್ಕರ ದ ಎಕ್ಸಿಸ್ಟೆನ್ಸ್ ಆಫ್ ಸ್ಟ್ಯಾಟ್ಯೂಟ್ಸ್ ಆಫ್ ಲಿಮಿಟೇಷನ್ ಡ್ಯೂ ಟು ವಿಚ್ ಆಫ್ ದಿ ಫಾಲೋವಿಂಗ್? ಯಾಕೆ ಲಿಮಿಟೇಷನ್ ಪೀರಿಯಡನ್ನು, ಲಿಮಿಟೇಷನ್ ಆ್ಯಕ್ಟನ್ನು ಎನ್ಯಾಕ್ಟ್ ಮಾಡಿದ್ದಾರೆ ಹೇಳುವಂಥ ಒಂದು ಪ್ರಾವಿಷನ್ ಇದು ಕೇಳ್ತಾ ಇರುವಂಥದ್ದು. ಎ ಲಾಂಗ್ ಡಾರ್ಮೆಂಟ್ ಕ್ಲೇಮ್ಸ್ ಹ್ಯಾವ್ ಮೋರ್ ಆಫ್ ಕ್ರುಯಲ್ಟಿ ದ್ಯಾನ್ ಜಸ್ಟಿಸ್ ಇನ್ ದೆಮ್. B, the defendant may have lost the evidence to dispute the stale claim. C, persons with good causes of action should pursue them with reasonable diligence. D, all of the above.
ಅಂದರೆ ಏನಾಗುತ್ತೆ, ಬಹಳಷ್ಟು ಲೆಂದಿ ಕ್ಲೇಮ್ ಇದ್ದರೆ ಯಾವಾಗ ಸೂಟ್ ಫೈಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆ ಕ್ಲೇಮ್ ಇನ್ನೂ ಡಾರ್ಮೆಂಟ್ ಅಂದರೆ ಇನ್ನೂ ಬಚ್ಚಿಟ್ಕೊಂಡೇ ಇದ್ದರೆ, ಇನ್ನೂ ಆ್ಯಕ್ಷನ್ಗೆ ತರಲೇ ಇಲ್ಲ, ಅವನು ನನಗೆ ದುಡ್ಡು ಕೊಡ್ಲಿಕ್ಕೆ ಬಾಕಿ ಇದೆ. ಆದರೆ ಯಾವಾಗ ನಾನು ದುಡ್ಡು ಕೊಡ್ಲಿಕ್ಕೆ ಬಾಕಿ ಇರೋಂಥದ್ದನ್ನು ಕೇಸ್ ಫೈಲ್ ಮಾಡ್ತೇನಾ ಬಿಡ್ತೇನಾ, ಸೊ ಎಷ್ಟು ಸಮಯ ತನಕ ಅವನು ಕಾಯಬೇಕು. ಸೊ ಈ ಕ್ಲೇಮ್ಸ್ ಏನಿದೆ ಅದು ಲಾಂಗ್ ಡಾರ್ಮೆಂಟ್ ಕ್ಲೇಮ್ಸು ಇನ್ನೂ ಕ್ರೂರ ಅಂತ, ಅದರಲ್ಲಿ ಜಸ್ಟಿಸ್ ಸಿಗೋದಕ್ಕಿಂತ ಇನ್ನೂ ಕ್ರೂರ ಆಗತ್ತೆ, ಕ್ರೌರ್ಯ ಜಾಸ್ತಿ ಇದೆ ಅಂತ ಒಂದು ಆ ಕಾರಣಕ್ಕೋಸ್ಕರ ಇಲ್ಲ ಹಾಗೆಲ್ಲ ಮಾಡಲಿಕ್ಕಿಲ್ಲ, ಲಿಮಿಟೇಷನ್ ಇಂತಿಷ್ಟೇ ಸಮಯದಲ್ಲಿ ಹಾಕಬೇಕು, ಇಂತಿಷ್ಟೇ ಸಮಯದಲ್ಲಿ ನೀವು ಕೇಸ್ ಹಾಕಬೇಕು ಹೇಳುವಂಥ ಕಾರಣ ಒಂದಿರೋದು. ಇನ್ನೊಂದು ದ ಡಿಫೆಂಡೆಂಟ್ ಮೇ ಹ್ಯಾವ್ ಲಾಸ್ಟ್ ದಿ ಎವಿಡೆನ್ಸ್ ಟು ಡಿಸ್ಪ್ಯೂಟ್ ದಿ ಸ್ಟೇಲ್ ಕ್ಲೇಮ್. ಡಿಫೆಂಡೆಂಟ್ ಹತ್ರ ಎವಿಡೆನ್ಸೇ ಇರಲಿಕ್ಕಿಲ್ಲ, ಮರ್ತೋಗಿರ್ಬೋದು, ಯಾವುದೋ ಹಳದಾದ ಒಂದು ಸ್ಟೇಲ್ ಕ್ಲೇಮ್ ಅಂದರೆ ಹಳೆಯ ಕ್ಲೇಮ್, ಅದಕ್ಕೆ ಸಂಬಂಧಪಟ್ಟ ಕೇಸನ್ನು ಹಾಕಿ ಅಂತ ಹೇಳಿದರೆ ಅವನು ಎಲ್ಲಿಂದ ತರಬೇಕು, ಎವಿಡೆನ್ಸ್ ಅವನಿಗೆ ಗೊತ್ತಿರಲಿಕ್ಕಿಲ್ಲ, ಎವಿಡೆನ್ಸ್ ಅಂದರೆ ತನ್ನ ವಿರುದ್ಧ ಸೂಟ್ ಹಾಕ್ತಾರೆ ಇಷ್ಟು ವರ್ಷದ ನಂತರ ಅಂತ ಎವಿಡೆನ್ಸ್ ಇರೋದಿಲ್ಲ. ಇನ್ನೊಂದು ದ ಪರ್ಸನ್ಸ್ ವಿತ್ ಗುಡ್ ಕಾಸಸ್ ಆಫ್ ಆ್ಯಕ್ಷನ್ ಶುಡ್ ಪರ್ಸ್ಯೂ ದೆಮ್ ವಿತ್ ರೀಸನಬಲ್ ಡಿಲಿಜೆನ್ಸ್. ಅಂದರೆ ಯಾರು ಸೂಟನ್ನು ಫೈಲ್ ಮಾಡ್ತಾರೆ ಅವರಿಗೆ ನಿಜವಾದ ಒಂದು ಕಾಸ್ ಆಫ್ ಆ್ಯಕ್ಷನ್ ಇದೆ, ಅವರು ಹಾಗಿದ್ರೆ ಆದಷ್ಟು ಬೇಗ ವಿತ್ ಪ್ರಾಪರ್ ಡ್ಯೂ ಡೆಲಿಜೆನ್ಸ್, ಸರಿಯಾದ ಒಂದು ಜಾಗ್ರತೆಯ ಮುಖಾಂತರ ಸೂಟನ್ನು ಫೈಲ್ ಮಾಡಬೇಕಾಗತ್ತೆ. ಸೊ ಅದಕ್ಕೆಲ್ಲವೂ ಕೂಡ ಸರಿಯಾಗಿರುವಂಥದ್ದು ಲಿಮಿಟೇಷನ್ ಆ್ಯಕ್ಟ್. ಈ ಲಿಮಿಟೇಷನ್ ಆ್ಯಕ್ಟ್ಗಳನ್ನು ಅದಕ್ಕೋಸ್ಕರ ಸ್ಟ್ಯಾಟ್ಯೂಟ್ಸ್ ಆಫ್ ಲಿಮಿಟೇಷನ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಎನಾಕ್ಟ್ ಮಾಡ್ತಾರೆ. ಯಾಕೆ ಅಂದರೆ ಈ ಒಂದು ಲಾಂಗ್ ಡಾರ್ಮೆಂಟ್ ಕ್ಲೇಮ್ಸ್ ಏನಿದೆ ಅದು ಆದಷ್ಟು ಯಾರಿಗೂ ಕ್ರೌರ್ಯ ಆಗದಿರಲಿ, ಆದಷ್ಟು ನ್ಯಾಯ ಸಿಗಲಿ, ನ್ಯಾಯ ಒದಗಿ ಬರಲಿ ಅಂತ ಹೇಳುವಂಥ ಕಾರಣದಿಂದ, ಅದಕ್ಕೋಸ್ಕರ ಆಲ್ ಆಫ್ ದಿ ಅಬೌವ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಇದು 22nd ಆಗಿತ್ತು. ಇನ್ನು 23rd ಕ್ವಶನ್. ಲಿಮಿಟೇಷನ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್ ಟು ಎ ಸಿವಿಲ್ ಸೂಟ್ಸ್, ಬಿ ಕ್ರಿಮಿನಲ್ ಕೇಸಸ್, ಸಿ ಬೋತ್ ಎ ಆ್ಯಂಡ್ ಬಿ ಆ್ಯಂಡ್ ಡಿ ಆಲ್ ಆಫ್ ದಿ ಅಬೌವ್. ಲಿಮಿಟೇಷನ್ ಆ್ಯಕ್ಟ್ ಯಾವುದಕ್ಕೆ ಅಪ್ಲೈ ಆಗುತ್ತೆ? ಕೇವಲ ಸಿವಿಲ್ ಸೂಟ್ಸ್ಗೆ ಮಾತ್ರ ಅಪ್ಲೈ ಆಗುವಂಥದ್ದು, ಕ್ರಿಮಿನಲ್ ಕೇಸಸ್ಗೆ ಅಲ್ಲ. ಕೆಲವೊಂದು ಅಪ್ಲಿಕೇಶನ್ ಅಪೀಲ್ ಯಾವಾಗ ಅದಕ್ಕೆ ಅಪ್ಲೈ ಆಗೋದು, ಕೆಲವೊಂದು ಹೊರತು ಸಿವಿಲ್ ಸೂಟ್ಸ್ಗೆ ಮಾತ್ರ ಲಿಮಿಟೇಷನ್ ಆ್ಯಕ್ಟ್ ಈಸ್ ಅಪ್ಲಿಕೇಬಲ್. ನೆಕ್ಸ್ಟ್ 24th ಕ್ವಶನ್. ಸೊ ನೋಡಿ, ಸ್ವಲ್ಪ ಲೆಂದಿ ಕ್ವಶನ್ನು, ಸರಿಯಾಗಿ ಒಂದ್ಸಲ ನೋಡೋಣ. ಸೊ ಬಿಫೋರ್ ದಿ ಎಕ್ಸ್ಪೈರೇಷನ್ ಆಫ್ ದಿ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಫಾರ್ ಅ ಸೂಟ್ ಆರ್ ಅಪ್ಲಿಕೇಶನ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಪ್ರಾಪರ್ಟಿ ಆರ್ ರೈಟ್, an acknowledgement of liability in respect of such property or right has been made in writing. ಅಂದರೆ ಏನಾಗುತ್ತೆ, ಎಕ್ಸ್ಪೈರಿ ಪೀರಿಯಡ್ ಆಗೋಕ್ಕಿಂತ ಮುಂಚೆನೇ ಒಂದು ಅಕ್ನಾಲೇಜ್ಮೆಂಟ್ ಇನ್ ರೈಟಿಂಗ್ ಮಾಡಿಕೊಟ್ಟಿದ್ದಾರೆ, ಅದು ರೈಟಿಂಗಲ್ಲಿ ಅಂತ ಇದ್ದಾಗ ಏನಾಯಿತು, ಆವಾಗ ಸೈನ್ಡ್ ಬೈ ದ ಪಾರ್ಟಿ ಅಗೇನ್ಸ್ಟ್ ಹೂಮ್ ಸಚ್ ಪ್ರಾಪರ್ಟಿ ಆರ್ ರೈಟ್ ಇಸ್ ಕ್ಲೇಮ್ಡ್. ಯಾರ ವಿರುದ್ಧ ಕ್ಲೇಮನ್ನು ಮಾಡ್ತಾರೆ ಅವರೇ ಇದನ್ನು ಸೈನ್ ಮಾಡಿ ಕೊಟ್ಟಿದ್ದಾರೆ ಅಂತ ಆದರೆ, ಆರ್ ಬೈ ಎನಿ ಪರ್ಸನ್ ಥ್ರೂ ಹೂಮ್ ಹಿ ಡಿರೈವ್ಸ್ ಹಿಸ್ ಟೈಟಲ್ ಆರ್ ಲಯಬಿಲಿಟಿ, ಅವನು ಅಥವಾ ಅವನ ಮುಖಾಂತರ ಯಾರು ಟೈಟಲ್ ತಗೊಳ್ತಿದ್ದಾರೆ ಅವರು ಕೂಡ. ಏನಾಯಿತು, A fresh period of limitation shall be computed from the time when the acknowledgement was so signed. B the limitation shall be computed from the time when originally the signature has been given. C a fresh period of limitation shall not be computed from the time when the acknowledgement was so signed. And D none of the above. So ಇಲ್ಲಿ ನಾವು ಏನಂತ ಆನ್ಸರ್ ಏನಂತ ಕಾಣ್ತೇವೆ, ಇದರದ ಆನ್ಸರ್ ಯಾವುದು? E A a fresh period of limitation, ಹೊಸದಾಗಿ ಒಂದು ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗತ್ತೆ ಅಂತ. ಯಾವ ಟೈಮಿಂದ ಅಕ್ನಾಲೇಜ್ಮೆಂಟ್ ರೈಟಿಂಗ್ ಬರ್ದು ಕೊಟ್ಟಿದ್ದಾರೆ ಆ ಟೈಮಿಂದ. ಇದು ಸೆಕ್ಷನ್ 18ನ ಒಂದು ಪ್ರಾವಿಷನ್. ನೆಕ್ಸ್ಟ್ 25th ಕ್ವಶನ್. As per section 19 Limitation Act 1963, if any payment is made on account of a debt before the expiration of the prescribed period by the person liable to pay the debt or by his agent duly authorized in that behalf, a fresh period of limitation starts running from the A time when the suit was filed, B time when the payment was made, C time when the creditor demands, and D none of the above. ಸೊ ಇದು ಕೂಡ ಅದೇ ರೀತಿ ಸೆಕ್ಷನ್ 19ಗೆ ಸಂಬಂಧಪಟ್ಟದ್ದು. ಇದ್ರ ಟೈಮ್ ಯಾವಾಗ ಕ್ಯಾಲ್ಕುಲೇಟ್ ಆಗುತ್ತೆ, ಯಾವಾಗ ಪೇಮೆಂಟ್ ಮಾಡಿದ್ದಾರೆ ಆ ಸಂದರ್ಭದಿಂದ ಆಗತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ 26th ಕ್ವಶನ್. Section 12 to 15 of Limitation Act 1963 provide for exclusion of time in computing the period of limitation prescribed by law. Which of the following falls inside the ambit of exclusion? A. A day on which the judgment or order award is pronounced. B. Time during which the stay or injunction operated. C. Time during which the defendant had been out of India. And D. All of the above. 12ರಿಂದ 15 ತನಕ ಲಿಮಿಟೇಷನ್ ಆ್ಯಕ್ಟ್ ಇದೆಯಲ್ಲ, ಅದು ಎಕ್ಸ್ಕ್ಲೂಷನ್ ಆಫ್ ಯಾವುದೋ ಒಂದ್ರ ಬಗ್ಗೆ ಹೇಳುತ್ತೆ. ಸೊ ಆ ಒಂದು ಎಕ್ಸ್ಕ್ಲೂಷನ್ ಸಂಬಂಧಪಟ್ಟ ವಿಷಯಗಳು ಯಾವುದು, ಇದು ಇಲ್ಲಿ ಯಾವುದು ಅದರಲ್ಲಿ ಬರುತ್ತೆ ಅಂತ ಕೇಳ್ತಾ ಇರುವಂಥದ್ದು.
ಸೊ ಫಸ್ಟ್ ಒನ್, ಡೇ ಆನ್ ವಿಚ್ ಜಡ್ಜ್ಮೆಂಟ್ ಆರ್ಡರ್ ಅವಾರ್ಡ್ ಇಸ್ ಪ್ರೊನೌನ್ಸ್ಡ್. ಇದು ಯಾವ್ದ್ರಲ್ಲಿ ಬರುತ್ತೆ? ಸೆಕ್ಷನ್ 12 ಸಬ್ಸೆಕ್ಷನ್ 12 ಬರುತ್ತೆ. ಆಮೇಲೆ ಟೈಮ್ ಡ್ಯೂರಿಂಗ್ ವಿಚ್ ಸ್ಟೇ ಆರ್ ಇಂಜಂಕ್ಷನ್ ಆಪರೇಟೆಡ್ ಹೇಳುವಂಥದ್ದು ಸೆಕ್ಷನ್ 15 ಸಬ್ಸೆಕ್ಷನ್ 1 ಅಲ್ಲಿ ಬರುತ್ತೆ. ಹಾಗೆ ಟೈಮ್ ಡ್ಯೂರಿಂಗ್ ವಿಚ್ ದ ಡಿಫೆಂಡೆಂಟ್ ಹ್ಯಾಡ್ ಬಿನ್ ಔಟ್ ಆಫ್ ಇಂಡಿಯಾ, ಅದು ಯಾವ್ದ್ರಲ್ಲಿ ಬರುತ್ತೆ? ಸೆಕ್ಷನ್ 15 ಸಬ್ಸೆಕ್ಷನ್ 5. ಹೆನ್ಸ್ ಆಲ್ ಆಫ್ ದಿ ಅಬವ್ ಆರ್ ದಿ ಕರೆಕ್ಟ್. ಇದೆಲ್ಲವೂ ಕೂಡ ಕರೆಕ್ಟ್ ಆನ್ಸರ್ ಅಂತ ನಾವು ನೋಡ್ಬೋದು. 27th question. Time which has begun to run can be stopped in case of A. minority, insanity, idiocy and none of the above. ಇದು ನೋಡಿ ಬಹಳ ಇಂಪಾರ್ಟೆಂಟ್. ಇದು ಸೆಕ್ಷನ್ 9ಗೆ ಸಂಬಂಧಪಟ್ಟಿದ್ದು, ಕಂಟಿನ್ಯೂಸ್ ರನ್ನಿಂಗ್ ಆಫ್ ಟೈಮ್ ಅಂತ. ಇದೆಲ್ಲವೂ ಕೂಡ ಹೌದು. ಅದೇ ಇನಿಷಿಯಲ್ ಡಿಸೇಬಿಲಿಟಿ ಇದ್ರೆ ಮಾತ್ರ ಆಗುವಂಥದ್ದು ಹೊರತು ಒಂದು ಸಲ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತ ಆದರೆ ಆವಾಗ ಯಾವುದೇ ಮೈನಾರಿಟಿ, ಇನ್ಸೆನಿಟಿ, ಇಡಿಯಸಿ ಇರಲಿ ಅದು ಯಾವುದು ಕೂಡ ಸ್ಟಾಪ್ ಮಾಡೋದಿಲ್ಲ. ಸೊ ನನ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 28ನೇ ಕ್ವಶನ್. The period of limitation for preferring an appeal from a decree passed by a court subordinate to the high court from the date of the decree is A. 90 days, B. 60 days, C. 30 days, D. 1 year. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಇದು ಆರ್ಟಿಕಲ್ 116ಕ್ಕೆ ಸಂಬಂಧಪಟ್ಟದ್ದು. ಸೊ ಯಾವುದೇ ಒಂದು ಈ ಅಪೀಲ್ಸ್ ಬಗ್ಗೆ ಸಂಬಂಧಪಟ್ಟ ಒಂದು ಮಾಹಿತಿಯಲ್ಲಿ ಕಾಣ್ತವೆ. ಸೊ ಯಾವ ದಿನದಿಂದ, ಡೇಟ್ ಆಫ್ ದಿ ಡಿಕ್ರಿಯಿಂದ ಎಷ್ಟು ಟೈಮ್ ಇದೆ? 90 ದಿನದೊಳಗಾಗಿ ಹೈಕೋರ್ಟಿಗೆ ಅಪೀಲನ್ನು ಪ್ರಿಫರ್ ಮಾಡಬೇಕು ಅಂತ ಹೇಳುವಂಥ ಒಂದು ಸೆಕ್ಷನ್ನು. ಹಾಗೆ ಆರ್ಟಿಕಲ್ 116. 29ನೇ ಕ್ವಶನ್. The period of limitation to file a criminal revision before a court of sessions from an order of an executive magistrate would be A. 3 months, B. 30 days, C. 90 days and D. 60 days. ಒಂದು ಕ್ರಿಮಿನಲ್ ರಿವಿಷನ್, ಸೆಷನ್ಸ್ ಕೋರ್ಟ್ ಮುಂದೆ ಕ್ರಿಮಿನಲ್ ರಿವಿಷನನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿರುವಂಥ ಏನೋ ಒಂದು ಆರ್ಡರ್ ಇರುತ್ತೆ, ಅದರ ಮೇಲೆ ಕ್ರಿಮಿನಲ್ ರಿವಿಷನ್ನು ಸೆಷನ್ಸ್ ಕೋರ್ಟ್ ಮುಂದೆ ಫೈಲ್ ಮಾಡಬೇಕು. ಅದಕ್ಕೆ ಎಷ್ಟು ಲಿಮಿಟೇಷನ್ ಪೀರಿಯಡ್ ಇದೆ? ಅದು ಕೂಡ ಆರ್ಟಿಕಲ್ 131 90 ದಿನ ಇದೆ. ಆರ್ಟಿಕಲ್ 131 ನಾವು ನೋಡ್ಲಿಕ್ಕೆ ಹೋದರೆ 90 ಡೇಸ್ ಫ್ರಮ್ ದಿ ಡೇಟ್ ಆಫ್ ದಿ ಡಿಕ್ರಿ ಆರ್ ಆರ್ಡರ್ ಆರ್ ಸೆಂಟೆನ್ಸ್ ಸಾಟ್ ಟು ಬಿ ರಿವೈಸ್ಡ್. ಯಾವ ಒಂದು ಡಿಕ್ರಿ ಆರ್ಡರ್ ಸೆಂಟೆನ್ಸನ್ನು ರಿವೈಸ್ ಮಾಡಲಿಕ್ಕೆ ಇದು ಮಾಡ್ತಾರೆ, ಆ ಡೇಟಿನ, ಆ ಡಿಕ್ರಿಯ, ಆ ಆರ್ಡರ ಡೇಟಿಂದ 90 ದಿನ ಕ್ಯಾಲ್ಕುಲೇಟ್ ಮಾಡಬೇಕು. 30ನೇ ಕ್ವಶನ್. ಫೈಂಡ್ ಔಟ್ ದಿ ಫಾಲ್ಸ್ ಸ್ಟೇಟ್ಮೆಂಟ್. A. Section 24 of the Limitation Act is unconditional. B. If a question of limitation arises, the instrument must be deemed to have been made with reference to the Gregorian calendar. C. In computing the period of limitation, the day from which the period is to be reckoned has to be included. D. Where a mortgage provided for two payment of the principal within 3 years from 10/6/2014, the period expires on midnight of 10/6/2017. ಯಾವುದು ಇದರಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ನಾವು ನೋಡಲಿಕ್ಕೆ ಹೋದರೆ ಇಲ್ಲಿ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಆಗತ್ತೆ? ಇದು ಎಲ್ಲವೂ ಕೂಡ ಟ್ರೂ, ಅನ್ಕಂಡೀಷ್ನಲ್, ಹಾಗೆ ಗ್ರೆಗರಿಯನ್ ಕ್ಯಾಲೆಂಡರ್ಗೆ ಸಂಬಂಧಪಟ್ಟದ್ದು. ಸೊ ಇದು ಕೂಡ ಹೌದು, ಆದರೆ ಇದು ಮಾತ್ರ ಅಲ್ಲ, ಇನ್ಕ್ಲೂಡ್ ಮಾಡಬೇಕಂತ ಅಲ್ಲ. ಇನ್ ಕಂಪ್ಯೂಟಿಂಗ್ ದಿ ಪೀರಿಯಡ್ ಆಫ್ ಲಿಮಿಟೇಷನ್, ದ ಡೇ ಫ್ರಮ್ ವಿಚ್ ದ ಪೀರಿಯಡ್ ಆಫ್ ರೆಕಾರ್ಡ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ಅಲ್ಲ, ಅದು ತಪ್ಪು ಸ್ಟೇಟ್ಮೆಂಟ್. ನೆಕ್ಸ್ಟ್ 31st question. The period of limitation for filing a suit to set aside transfer of property made by a guardian of ward by the ward's legal representative when the ward dies before attaining majority is A. 3 years from the date when the ward would have become major, B. 3 years from the date when such fact comes to the notice of the legal representative, C. 3 years from the date of death of the ward, and D. 12 years from the date of the transfer. ಇದು ಯಾವುದು? ಇದು ಆರ್ಟಿಕಲ್ 60ಗೆ ಸಂಬಂಧಪಟ್ಟದ್ದು. ಯಾವಾಗ ಈ ಆರ್ಟಿಕಲ್ 60 ನಾವು ಬೇರೆ ಬೇರೆ ಇದ್ರಲ್ಲಿ ಕಾಣ್ತೇವೆ, ಯಾವಾಗ ವಾರ್ಡ್ ಮೆಜಾರಿಟಿ ಅಟೆಂಡ್ ಆಗಿದ್ದಾರೆ ಅಥವಾ ಯಾವಾಗ ವಾರ್ಡ್ನ ಲೀಗಲ್ ರೆಪ್ರೆಸೆಂಟೇಟಿವ್ ಮುಖಾಂತರ
3 years from the date of attaining majority, ಅಥವಾ when the ward dies before attaining majority. ಸೊ ಈ ಥರ ಸಂದರ್ಭಗಳೆಲ್ಲ ಏನಾಗುತ್ತೆ ಅಂದರೆ ಸಿ ಆರ್ಟಿಕಲ್ 60 ಪ್ರಕಾರ 3 ವರ್ಷ 3 years ಫ್ರಮ್ ದಿ ಡೇಟ್ ಆಫ್ ದಿ ಡೆತ್ ಆಫ್ ದಿ ವಾರ್ಡ್. ಬೇರೆ ಬೇರೆ ಸಂದರ್ಭಗಳಿವೆ, ಸೊ ಅದರಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ 32nd ಕ್ವಶನ್. By a landlord to recover possession from a tenant, the period of limitation is A 1 year, B 2 years, C 3 years and D 12 years. ಒಬ್ಬ ಲ್ಯಾಂಡ್ಲಾರ್ಡ್ ಟೆನೆಂಟಿಂದ ಪೊಸೆಷನ್ ರಿಕವರ್ ಮಾಡಬೇಕು ಹೇಳುವಂಥ ಸಂದರ್ಭದಲ್ಲಿ ಅರಿಯರ್ಸ್ ಆಫ್ ರೆಂಟ್ ಅಲ್ಲ, ಪೊಸೆಷನ್ ರಿಕವರ್ ಮಾಡಲಿಕ್ಕೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್? ಇದಕ್ಕೆ ನಾವು ನೋಡುವಂಥದ್ದು ಆರ್ಟಿಕಲ್ 67. ಅರಿಯರ್ಸ್ ಆಫ್ ರೆಂಟ್ ಆದರೆ ಒಂದು 3 ವರ್ಷ ಇರುತ್ತೆ, ಆದರೆ ವೆನ್ ಹಿ ಹ್ಯಾಸ್ ಟು ರಿಕವರ್ ಪೊಸೆಷನ್ ಫ್ರಮ್ ಅ ಟೆನೆಂಟ್ ಆರ್ಟಿಕಲ್ 67 ಪ್ರಕಾರ ಇಟ್ ಈಸ್ 12 years. ಯಾವಾಗ? ವೆನ್ ದಿ ಟೆನೆನ್ಸಿ ಇಸ್ ಡಿಟರ್ಮೈನ್ಡ್. 12 years ಫ್ರಮ್ ದಿ ವೆನ್ tenancy is determined. Next, 33rd question. The period of limitation for setting aside an ex parte decree. Ex parte decree ಅನ್ನು set aside ಮಾಡಲಿಕ್ಕೆ ಎಷ್ಟು ಟೈಮ್ ಹೇಳಿದ್ದಾರೆ? A 30 days, B 60 days, C 90 days ಹಾಗೆ D 15 days. ಅದರಲ್ಲಿ ಬರುವಂಥದ್ದು ಆರ್ಟಿಕಲ್ 123. ಆರ್ಟಿಕಲ್ 123 ಪ್ರಕಾರ ಟು ಸೆಟ್ ಅಸೈಡ್ ಎ ಡಿಕ್ರಿ ಪಾಸ್ಡ್ ಎಕ್ಸ್ ಪಾರ್ಟೆ ಆರ್ ಟು ರಿಹಿಯರ್ ಆನ್ ಅಪೀಲ್ ಡಿಕ್ರೀಡ್ ಆರ್ ಹರ್ಡ್ ಎಕ್ಸ್ ಪಾರ್ಟೆ 30 days ಫ್ರಮ್ ದಿ ಡೇಟ್ ಆಫ್ ದಿ ಡಿಕ್ರಿ ಆರ್ ವೇರ್ ದಿ ಸಮನ್ಸ್ ಆರ್ ನೋಟಿಸ್ ವಾಸ್ ನಾಟ್ ಡ್ಯೂಲಿ ಸರ್ವ್ಡ್ ವೆನ್ ದಿ ಅಪ್ಲಿಕೆಂಟ್ ಹ್ಯಾಡ್ ನಾಲೆಜ್ ಆಫ್ ದಿ ಡಿಕ್ರಿ. ಓಕೆ, ಇದು 30 days ಇಂದ ಆಗತ್ತೆ ಅಂತ. Next 34th question. The minimum period of limitation prescribed in the Limitation Act is A 1 month, B 30 days, C 10 days and D 15 days. So ಕಮ್ಮಿ ಅಂದರೆ ಕಮ್ಮಿ ಎಷ್ಟು ಲಿಮಿಟೇಷನ್ ಪೀರಿಯಡ್ ಹೇಳಿದ್ದಾರೆ? ನಾನು ಆವಾಗಲೇ ಹೇಳಿದಾಗೆ 10 ದಿನ ಅಂತ. ಸೊ ಯಾವುದಕ್ಕೆ 10 ದಿನ ಹೇಳಿದ್ದಾರೆ? ಅದು ಆರ್ಟಿಕಲ್ 118 ಬರುತ್ತೆ. 10 days ಆರ್ಟಿಕಲ್ 118. ಲೀವ್ ಟು ಅಪಿಯರ್ ಆ್ಯಂಡ್ ಡಿಫೆಂಡ್. ಈ ಸಮ್ಮರಿ ಪ್ರೊಸೀಜರಲ್ಲಿ for leave to appear and defend a suit under summary procedure. Period of limitation is 10 days. Time from which the period begins to run is when the summons is served. ಇದರಲ್ಲಿ ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ 35th question. Limitation for claiming compensation for defamation is. ಡಿಫಾಮೇಷನ್ ಅಂತ ಆದಾಗ ಡಿಫಾಮೇಷನ್ 2 ಥರ ಇರುತ್ತೆ, ಸ್ಲ್ಯಾಂಡರ್ ಹಾಗೆ ಲಿಬೆಲ್ ಅಂತ. ಇದಕ್ಕೆ ಕಾಂಪನ್ಸೇಷನ್ ಕೇಳುವಾಗ ಎಷ್ಟು ಲಿಮಿಟೇಷನ್ ಪೀರಿಯಡ್? 3 years from the date when the libel is published, B 3 years from the date when the published libel comes to the knowledge of the plaintiff, C 1 year from the date when the libel is published, D 1 year from the date when the published libel comes to the knowledge of the plaintiff or from the date when the damage for which compensation is claimed is caused, whichever is later. So ಏನು ಕರೆಕ್ಟ್ ಆನ್ಸರ್ ಇದು? ಆರ್ಟಿಕಲ್ 76 ಅಲ್ಲಿ ಫಾರ್ ಕಾಂಪನ್ಸೇಷನ್ ಆಫ್ ಸ್ಲ್ಯಾಂಡರ್, ಕಾಂಪನ್ಸೇಷನ್ ಆಫ್ ಲಿಬೆಲ್ is 75, 76 ಸ್ಲ್ಯಾಂಡರ್. ಒಟ್ಟು 1 ವರ್ಷ ಆಯ್ತಾ. ಸೊ ಇದರಲ್ಲಿ ನಾವು ನೋಡೋದು ಸಿ 1 year ಫ್ರಮ್ ದಿ ಡೇಟ್ when the libel is published. This is the correct answer. Next 36th question. The last question. In which of the following cases the Supreme Court held that law of limitation may harshly affect a particular party, but it has to be applied with all of its rigors when the statute so prescribes and the court have no power to extend the period of limitation on equitable ground? ಅಂದರೆ ಲಾ ಆಫ್ ಲಿಮಿಟೇಷನ್ ಏನಿದೆ ಅದು ಬಹಳ ಸ್ಟ್ರಿಕ್ಟಾಗಿ ಅಪ್ಲೈ ಮಾಡಬೇಕು. ಯಾವ ಸಂದರ್ಭದಲ್ಲೂ ಅದನ್ನು ಒಂದು ಈಕ್ವಿಟೇಬಲ್ ಗ್ರೌಂಡ್ ಮುಖಾಂತರ ಆ ಕಾರಣಕ್ಕೋಸ್ಕರ ಎಕ್ಸ್ಟೆಂಡ್ ಮಾಡಬಾರ್ದು ಅಂತ ಹೇಳುವಂಥದ್ದು ಯಾವ ಕೇಸಲ್ಲಿ ಹೇಳಿದರು? ಅದು ಎ ಪಿ ಕೆ ರಾಮಚಂದ್ರ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಇದರಲ್ಲಿ ಹೇಳಿದ್ದಾರೆ. ಓಕೆ, ಎಸ್. ಸೊ ಇದಿಷ್ಟು ನಾವು 36 ಕ್ವಶನ್ಸ್ಗಳು, 30-35 ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಎಂಟೈರ್ ಲಿಮಿಟೇಷನ್ ಆ್ಯಕ್ಟ್ನ ಕವರ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ಸ್ವಲ್ಪ ಯಾವ ಸೆಕ್ಷನ್ಗಳು ಇಂಪಾರ್ಟೆಂಟ್, ಯಾವ ಆರ್ಟಿಕಲ್ಗಳು ಇಂಪಾರ್ಟೆಂಟು ಹೇಳೋದು ಒಂದು ಜಸ್ಟ್ ಸೂಕ್ಷ್ಮವಾಗಿ ಮಾಹಿತಿಯನ್ನು ನಾವು ನೋಡಿದ್ವಿ. ಸೊ ಹೀಗೆ ನೋಡಿರುವಾಗ ಇನ್ನು ಒಂದು ನೋಡಿ,
ಹೊಸದಾಗಿ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅನ್ಅಕಾಡೆಮಿ ಬಹಳಷ್ಟು ಬ್ಯಾಚಸ್ಗಳು ಬಂದಿವೆ, ಅನ್ಅಕಾಡೆಮಿ ಸ್ಟಡಿ ಮೆಟೀರಿಯಲ್ ಲಭ್ಯ ಇದೆ. ಸೊ ಹೀಗೆ ಇರುವಾಗ ಹೊಸದಾಗಿ ಬ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇವೆ. ಅಪ್ಕಮಿಂಗ್ ಬ್ಯಾಚಸ್ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಬೇರೆ ಬೇರೆ ಬ್ಯಾಚಸ್ಗಳು ನೋಡಿ. ಫಸ್ಟ್ ರ್ಯಾಪಿಡ್ ರಿವಿಷನ್ ಫಾರ್ ವೆಸ್ಟ್ ಬೆಂಗಾಲ್ ಜುಡಿಷರಿ ಇದೆ, ರ್ಯಾಪಿಡ್ ರಿವಿಷನ್ ಫಾರ್ ಉತ್ತರಾಖಂಡ್ ಜುಡಿಷರಿ ಕಾಣ್ಬೋದು, ರೆಗ್ಯುಲರ್ ಲಿಂಕಿಂಗ್ ಕೋರ್ಸ್ 2023 ಕಂಪ್ಲೀಟ್ 1 ವರ್ಷದ ಕೋರ್ಸ್ 12 ಮಂತ್ಸ್ ಜನವರಿ 26ರಿಂದ ಸ್ಟಾರ್ಟ್ ಆಗುತ್ತೆ ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ. ಉಳಿದೆಲ್ಲ ರ್ಯಾಪಿಡ್ ರಿವಿಷನ್ 3 ತಿಂಗಳಿಗೆ ಇರುವಂಥದ್ದು, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಇನ್ನು ಬಹಳಷ್ಟು ಒಂದು ಇಂಪಾರ್ಟೆಂಟ್ ನಾನು ಮಾಹಿತಿ ಆವಾಗಲೇ ಹೇಳ್ತೇನೆ ಅಂತ ಹೇಳಿದ್ದೆ, ಅದೇನೆಂದರೆ ಈ ಜುಡಿಷರಿ ನೋಟ್ಸ್ ಅವೈಲೇಬಲ್ ಇದೆ ನಿಮಗೆ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ. ಜುಡಿಷರಿ ನೋಟ್ಸ್ ಅಂದರೆ ಈಗ ಹೇಗೆ ನಿಮಗೆ ಕಾಂಪ್ರಿಹೆನ್ಸಿವ್ ಸ್ಟಡಿಗೆ ಬೇಕು, ಹಾಗೆ ಕ್ವಿಕ್ ರಿವಿಷನ್ಗೆ ಬೇಕು, ಎರಡಕ್ಕೂ ಹೆಲ್ಪ್ ಆಗುವ ಹಾಗೆ ಒಂದು ಸಬ್ಜೆಕ್ಟಿವ್ ಥಿಯರಿ, ಹಾಗೆ ಕ್ವಿಕ್ ವ್ಯೂ ಚಾರ್ಟ್ಸ್, ರೀಸೆಂಟ್ ಕೇಸಸ್, ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಸಿಗುತ್ತೆ, ಲೀಗಲ್ ಮ್ಯಾಕ್ಸಿಮ್ ಸಿಗುತ್ತೆ, ಹಾಗೆ ಇಂಟಿಗ್ರೇಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಯಾವುದಕ್ಕೆ ಸಂಬಂಧಪಟ್ಟ ಆ ಟೆಕ್ಸ್ಟ್ ಬುಕ್ ಆ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳು ಮಾಹಿತಿ ಅದೆಲ್ಲ ಕಾಣ್ತೀರಿ. ಹಾಗೆ ಮೇನ್ ಕ್ವಶನ್ಸ್, ಮಾಡೆಲ್ ಆನ್ಸರ್ಸು, ಸೊ ಎಲ್ಲವೂ ಕೂಡ ಈ ಒಂದು ಕೀ ಫೀಚರ್ಸ್ ಜುಡಿಷರಿ ನೋಟ್ಸ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಇದು ಬಹಳಷ್ಟು ಬೇಗ ಹೇಗೆ ಜಾಯ್ನ್ ಆಗ್ಬೋದು ಅಂದರೆ, ಹೇಗೆ ತೊಗೊಳ್ಬೋದು ಅಂದರೆ, ಈ ಒಂದು ಪ್ಲಸ್ ಸಬ್ಸ್ಕ್ರಿಪ್ಷನ್ ಮತ್ತು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಯಾರು ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಾರೆ ಅವರಿಗೆ ಇದು ಸುಲಭವಾಗಿ ಅದೇ ಒಂದು ಮೆಟೀರಿಯಲ್ ಸಿಗುತ್ತೆ, ಸ್ಟಡಿ ಮೆಟೀರಿಯಲ್ ಈ ಒಂದು ಡಿಜಿಟಲಿ ಅವೈಲೇಬಲ್ ಮೆಥಡ್ ಮುಖಾಂತರ ನಿಮಗೆ ಸಿಗುವಂಥದ್ದು ಇದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ, ರಿಪಬ್ಲಿಕ್ ಡೇ ಅವಸರ ಆಗ್ತಾ ಇರುವಂಥದ್ದು ಈ ಕಾರಣಕ್ಕೋಸ್ಕರ ಈ ಒಂದು ವಾರ ಏನಿದೆ ಗಣರಾಜ್ಯೋತ್ಸವ ದಿನದ ಶುಭ ಸಂದರ್ಭ. ಆ ನಿಟ್ಟಿನಲ್ಲಿ ಎಲ್ಲ ಜುಡಿಷರಿ ಆಸ್ಪಿರೆಂಟ್ಸ್ಗೆ ಎಲ್ಲ ಸಬ್ಸ್ಕ್ರಿಪ್ಷನ್ಸ್ ಯಾರು ತೊಗೊಳ್ತಿದ್ದಾರೆ ಅದ್ರ ಮೇಲೆ 20% ಡಿಸ್ಕೌಂಟ್ ನಿಮಗೆ ಸಿಗ್ತಾ ಇದೆ. ಈ ಆಫರ್ ನಿಮಗೆ ಜನವರಿ 28 ತನಕ ವ್ಯಾಲಿಡ್ ಇದೆ. ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ನೋಡಿ ಇಲ್ಲಿ ಪ್ಲಸ್ ಮತ್ತು ಐಕಾನಿಕ್ 2 ಥರ ಸಬ್ಸ್ಕ್ರಿಪ್ಷನ್ ಇದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೊ ಈಗ ನೀವು ವಿತೌಟ್ ಇದು ಡಿಸ್ಕೌಂಟ್ 38,867 ಆಗಿತ್ತು. ಆದರೆ ಈಗ ಆಫ್ಟರ್ ಡಿಸ್ಕೌಂಟ್ ಏನಾಗುತ್ತೆ 20% ಡಿಸ್ಕೌಂಟು 30,000. ಸೊ ನಾನು ಯಾಕೆ 6 ಮಂತ್ಸ್ ಹೇಳೋದಂದರೆ, ಕರ್ನಾಟಕ ಬ್ಯಾಚ್ ಇದೆ ನಮ್ಮದು. ಕರ್ನಾಟಕ ಬ್ಯಾಚ್ 6 ತಿಂಗಳ ಡ್ಯೂರೇಷನ್ ಇರುವಂಥ ಬ್ಯಾಚ್ ಜನವರಿ 5ಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ನೀವು ಈಗ ತೊಗೊಂಡ್ರು ನಿಮಗೆ ಒಂದು 6 ತಿಂಗಳಲ್ಲಿ ಈ ಬ್ಯಾಚ್ ಕಂಪ್ಲೀಟ್ ಆಗುತ್ತೆ, ಅದರಲ್ಲಿ ನೀವು ಸ್ಟಡಿ ಮಾಡ್ಬೋದು. ಸೊ ಈ ಒಂದು ಸೂಕ್ತವಾದ ಬ್ಯಾಚ್ ಅಂತ ನಾನು ಹೇಳಬಲ್ಲೆ. 30,614 ರೂಪಾಯಿ. ಸೊ ಟೋಟಲ್ ನೀವು 7,653 ರೂಪಾಯಿ ಸೇವ್ ಮಾಡ್ತಾ ಇದ್ದೀರಿ ಈ ಒಂದು ಅವಧಿಯಲ್ಲಿ 28ರೊಳಗೆ ತೊಗೊಂಡ್ರೆ. ಇನ್ನೂ ಒಂದು ಮಾಹಿತಿ ಏನಂದರೆ, ಫೆಬ್ರವರಿ 1ರಿಂದ ಪ್ರೈಸ್ ಹೈಕ್ ಆಗ್ತಾ ಇದೆ. ಎಷ್ಟು? ಸುಮಾರು 20% ಅಷ್ಟು ಪ್ರೈಸ್ ಹೈಕ್ ಆಗ್ತಾ ಇದೆ. ಅಂದರೆ ಈಗ ನಾನು ಹೇಳ್ದಲ್ಲ 6 ತಿಂಗಳ ಸಬ್ಸ್ಕ್ರಿಪ್ಷನ್ ಏನಿದೆ, ಇದೇ 6 ತಿಂಗಳ ಸಬ್ಸ್ಕ್ರಿಪ್ಷನ್ನು 38,000 ಇರೋದು 45,000 ರೂಪಾಯಿ ಆಗುತ್ತೆ. ಅಂದರೆ ಆವಾಗ ಇನ್ನೂ 20% ಜಾಸ್ತಿ ಆಗುತ್ತೆ. ಸೊ ಈಗ ಈ ಪ್ರೈಸ್ ನಿಮಗೆ 30,000ಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಟೋಟಲಿ ಯು ಆರ್ ಸೇವಿಂಗ್ ಅಬೌಟ್ 15,306 rupees. ಸೊ ನಾನು ಹೇಳುವಂಥದ್ದು 6 ತಿಂಗಳು ಒಂದು ಒಳ್ಳೆ ಇದಂತ. ಇನ್ನು ಲಾ ಸ್ಟೂಡೆಂಟ್ಸ್ ಯಾರಾದರೂ ಸರಿಯಾಗಿ ನೀವು ಕಲಿಬೇಕು, ಸರಿಯಾಗಿ ಪ್ರಿಪ್ರೇಷನ್ ಈಗಲಿಂದನೇ ಮಾಡಬೇಕು ಅಂತ ಹೇಳಿದ್ರೆ, ನೌ ಇಟ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಲಾಂಗ್ ವಿತ್ ಸ್ಟಡಿ ಮೆಟೀರಿಯಲ್. ನಾನು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತದೆ ಅಂತ ಹೇಳೋದಿಲ್ಲ, ಆದರೆ ಮೇಜರ್ ಆ್ಯಕ್ಟ್ಸ್ ಮೈನರ್ ಲಾಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಸ್ಟಡಿ ಮೆಟೀರಿಯಲ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಅದು 1 ವರ್ಷದ ಕೋರ್ಸ್ ಕೂಡ ತೊಗೊಳ್ಬೋದು, 12 ಮಂತ್ಸ್ 1 ವರ್ಷದ ಡ್ಯೂರೇಷನ್. ಇನ್ನೊಂದು ಅಂದರೆ, ನೀವು ಈ ಯಾವ ಡ್ಯೂರೇಷನ್ ತೊಗೊಂಡ್ರು ಸಹ ಕೇವಲ ನಂದು ಅಷ್ಟೇ ಅಲ್ಲ, ಎಲ್ಲ ಎಜುಕೇಟರ್ಸ್ಗಳ ಒಂದು ಕ್ಲಾಸಸ್ಗಳು, ಎಲ್ಲ ಪ್ರಾಕ್ಟೀಸ್ ಟೆಸ್ಟ್ಗಳು, ಮಾಕ್ ಟೆಸ್ಟ್ಗಳು ಎಲ್ಲವೂ ಕೂಡ ನಿಮಗೆ ಅವೈಲೇಬಲ್ ಇದೆ ಈ ಒಂದು ಪ್ರೈಸಲ್ಲಿ. ಸೊ ಇದು 52,616 ಆಗುತ್ತೆ. ಆದರೆ ಈಗ ತೊಗೊಂಡ್ರೆ ಕೇವಲ 42,000 ಈ 1 ವರ್ಷದಲ್ಲಿ ತೊಗೊಂಡ್ರೆ. ಸೊ ಟೋಟಲಿ 21,000 ರೂಪಾಯಿ ನೀವು ಸೇವ್ ಮಾಡಿದಾಗ ಆಗುತ್ತೆ. ಓಕೆ, ಸೊ ಇದು ಒಂದು ಮಾಹಿತಿ. ಇದಕ್ಕೆ ನೀವು ಡಿಸ್ಕೌಂಟಿಗೋಸ್ಕರ ನೀವು ಯು ಕ್ಯಾನ್ ಯೂಸ್ ಮೈ ಕೋಡ್, ರೆಫರಲ್ ಕೋಡ್. ಹಲವಾರು ರೆಫರಲ್ ಕೋಡ್ಗಳಿರ್ತವೆ, ನನ್ನ ಕೋಡ್ ಸಹ ನೀವು ಉಪಯೋಗಿಸ್ಬೋದು ಈ ನಿಮ್ಮ ರೆಫರಲ್ ಕೋಡ್ಗೆ. ಸೊ ಇದು ಕೂಡ ವ್ಯಾಲಿಡ್ ಕೋಡ್ ಅಪ್ಲೈ ಆಗುತ್ತೆ, ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇದರಿಂದ. ಹಾಗೆ ಇನ್ನೊಂದು ಕರ್ನಾಟಕ ಸ್ಟೇಟ್ ಜುಡಿಷರಿ ಕಾಂಪ್ರಿಹೆನ್ಸಿವ್ ಬ್ಯಾಚ್, ಇದು ನಿಮಗೆ ಗೊತ್ತಿರ್ಬೋದು. ನಾನು ಎಷ್ಟೋ ಸಲ ಹೇಳಿದ್ದೇನೆ, ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಕನ್ನಡ ಭಾಷೆಯಲ್ಲಿ. ನಾನು ಮತ್ತು BV ಸ್ವಾತಿ ಮ್ಯಾಮ್ ಇರುವಂಥ ಈ ಬ್ಯಾಚಲ್ಲಿ ಟೋಟಲ್ 6 ತಿಂಗಳು ಡ್ಯೂರೇಷನ್ ಬ್ಯಾಚ್ ಇದು ಜನವರಿ 5ಕ್ಕೆ ಪ್ರಾರಂಭ ಆಗಿದೆ. ನಾನು ಮತ್ತು ಮ್ಯಾಮ್ ಸೇರಿಕೊಂಡು ಮೇನ್ಸ್ ಎಕ್ಸಾಮ್ಸ್ಗೂ ಸಂಬಂಧಪಟ್ಟ ಹಾಗೆ ಇದು ಹೇಳ್ತಾರಲ್ಲ ಟ್ರಾನ್ಸ್ಲೇಷನ್ ಮತ್ತು ಜಡ್ಜ್ಮೆಂಟ್ ರೈಟಿಂಗ್ ಸಂಬಂಧಪಟ್ಟ ಎಲ್ಲ ಒಂದು ಇದನ್ನು ಕವರ್ ಮಾಡ್ತೇವೆ ಹೇಳುವಂಥ ಒಂದು ಮಾಹಿತಿಯಲ್ಲಿ ಕೊಡ್ತಾ ಇದ್ದಾವೆ. ಹಾಗೆ
ಟೆಸ್ಟ್ ಸೀರೀಸ್ಗಳ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಹಲವಾರು ಟೆಸ್ಟ್ ಸೀರೀಸ್ಗಳಿವೆ. ಜುಡಿಷರಿ January 2023, ಅದರಲ್ಲಿ ಪ್ಲಸ್ ಮತ್ತು ಐಕಾನ್ಗೆ ಇಬ್ಬರು ಲಭ್ಯ. ಆದರೆ ಐಕಾನ್ಗೆ ಎಕ್ಸ್ಟ್ರಾ ಜುಡಿಷರಿ ಜಡ್ಜ್ಮೆಂಟ್ ರೈಟಿಂಗ್ಗೆ ಸಂಬಂಧಪಟ್ಟ ಟೆಸ್ಟ್ಗಳಿರ್ತವೆ, ಅದಕ್ಕೆ ನೀವು ರೆಫರ್ ಮಾಡ್ಬೋದು. ಸೊ ಹೀಗೆ ಹಲವಾರು ರೀತಿಯ ಟೆಸ್ಟ್ಗಳು ಎಲ್ಲವೂ ಕೂಡ ನಿಮಗೆ ಲಭ್ಯ ಇದೆ. ಈ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೇ ಸಿಗುತ್ತೆ ಎಲ್ಲದೂ ಕೂಡ. ಹಾಗೆ ಎವ್ಯಾಲ್ಯೂಷನ್ ಕೂಡ ಒಬ್ಬರಿಗೆ ಒಂದೊಂದು ಸಿಗುತ್ತೆ. ಆರ್ಟಿಕಲೇಟ್ ಹೇಳುವಂಥ ಮ್ಯಾಗ್ಝಿನ್ ಬರ್ತಾ ಇದೆ ಹೊಸದಾಗಿ. ಇದು ನಮ್ಮ ಯೂಟ್ಯೂಬ್ ಜುಡಿಷರಿ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಅಂತ ಇದೆ. ಹಾಗೆ ಅಪರ್ಣಾ ಭಟ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಹೀಗೆ ಹಲವಾರು ರೀತಿಯ ಮಾಹಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಕಾಣುವಂತಹ ಟೆಲಿಗ್ರಾಮ್ ಚಾನಲ್ಸ್ಗಳೆಲ್ಲೂ ಕೂಡ ನೀವು ಜಾಯಿನ್ ಆದರೆ ಅನ್ಅಕಾಡೆಮಿಗೆ ಸಂಬಂಧಪಟ್ಟ ಹಾಗೆ, ಜುಡಿಷರಿಗೆ ಸಂಬಂಧಪಟ್ಟ ಹಾಗೆ ಹೊಸ ಹೊಸ ಮಾಹಿತಿಗಳು, ಅಪ್ಡೇಟ್ಸ್ಗಳೆಲ್ಲವೂ ಕೂಡ ಲಭ್ಯ ಆಗುತ್ತೆ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಇದು ಅಪರ್ಣಾ ಭಟ್ ಅಂತ, ಇದು ಕೂಡ ನೀವು ಜಾಯಿನ್ ಆಗ್ಬೋದು. ಓಕೆ, ಸೊ ಇಷ್ಟು ನಾನು ಇವತ್ತು ಲಿಮಿಟೇಷನ್ ಆ್ಯಕ್ಟ್ ಬಗ್ಗೆ ತಿಳಿಸ್ಕೊಟ್ಟೆ. ಇನ್ನು ಬರುವಂಥ ದಿನಗಳಲ್ಲಿ ಅಡ್ವೊಕೇಟ್ಸ್ ಆ್ಯಕ್ಟ್, ಪ್ರೊಫೆಷನಲ್ ಎಥಿಕ್ಸ್, ಇದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ಬಗ್ಗೆ ಇರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಸೊ ಹೀಗೆ ನಿರಂತರವಾಗಿ ಅನ್ಅಕಾಡೆಮಿ ಜುಡಿಷರಿ ಚಾನಲ್ ಹಾಗೆ ಬೇರೆ ಎಲ್ಲ ಜುಡಿಷರಿಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಗಳೊಂದಿಗೆ ಈ ಚಾನಲ್ನ ವೀಕ್ಷಣೆ ಮಾಡ್ತಾ ಇರಿ. ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಪ್ಲೇಲಿಸ್ಟ್ ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ನನ್ನ ಬೇರೆ ಜುಡಿಷರಿ ಕ್ಲಾಸಸ್ಗಳು ಕೂಡ, ಸ್ಪೆಷಲ್ ಕ್ಲಾಸಸ್ಗಳು, ಫ್ರೀ ಕ್ಲಾಸಸ್ಗಳು ಕೂಡ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಆಗುತ್ತೆ. ಅದನ್ನು ಪ್ರೊಫೈಲನ್ನು ನೀವು ಚೆಕ್ ಮಾಡ್ಬೋದು, ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ಹೀಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.